ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಮ್ಮ ಜೊತೆಗೆ ಇವತ್ತು DCM DK ಶಿವಕುಮಾರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿನ ಬಗ್ಗೆ ಇಡೀ ದೇಶವೇ ನೋಡ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದರ ನಡುವೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿನ ತರ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಅನೇಕರು ಮಾತನಾಡ್ತಿದ್ದಾರೆ, ಅದರಲ್ಲೂ ವಿಪಕ್ಷದವರು ಸಹಜವಾಗಿ ಇದರ ಬಗ್ಗೆ ಚರ್ಚೆ ಹುಟ್ಟಾಗ್ತಾ ಇದ್ದಾರೆ. ಇದರ ಉದ್ದೇಶ ಏನು, ಹೇಗೆ ಆಡಳಿತ ಮಾಡ್ತೀರಿ, ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಇದ್ರ ಬಗ್ಗೆ ತಾವು ಕ್ಲಾರಿಟಿ ಕೊಡ್ಬೋದಾ? ಯಾಕೆ GBA? TV9ಗೆ ಫಸ್ಟು ನಾನು ಯಾವಿನ ಚಾನಲ್ಗೆ ಹೋಗಿರಲಿಲ್ಲ ಈ ವಿಚಾರ ಚರ್ಚೆ ಮಾಡೋಕ್ಕೆ. 5 ಕಾರ್ಪೊರೇಷನ್ ಬರಲಿ ಅಂತೇಳಿ ನಾನು ಕಾಯ್ತಾ ಇದ್ದೆ. ಮೇ 15ನೇ ತಾರೀಕು ನೋಟಿಫಿಕೇಷನ್ ಆಯಿತು. ಸೊ ಭಾಳ ಎಲ್ಲ ಕಂಪ್ಲೀಟ್ ಭಾಳ ಸ್ಮೂತಾಗೆಲ್ಲ ಮಾಡಿದ್ದೇವೆ. 5 ಕಾರ್ಪೊರೇಷನ್ಗೂ ಅಧಿಕಾರಿಗಳನ್ನ ಮಾಡಿದ್ದೇವೆ. ಈ ಕಾರ್ಪೊರೇಷನ್ ಮಾಡೋಂಥ ಉದ್ದೇಶ ಏನಂತ ಅಂದರೆ 1,40,00,000 ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದೆ. 70 ಲಕ್ಷ ಜನ ದಿನ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಒಂದು ಸಿಟಿ ಒಳಗಡೆ ಪಾಪ್ಯುಲೇಷನ್ನೇ ಬೇರೆ ಇದೆ, ಸಿಟಿ ಬಾರ್ಡರ್ ಪಾಪ್ಯುಲೇಷನ್ನೇ ಬೇರೆ ಇದೆ. ಅವ್ರಿಗೂ ಬೆಂಗಳೂರಲ್ಲಿ ಏನು ಸೌಲಭ್ಯ ಇದೆ ಅದನ್ನು ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ಈಗ ಒಂದು ನೋಡಿ, ಇಲ್ಲೆಲ್ಲ ಒಂದು ನನ್ನ ಹತ್ರ ಮ್ಯಾಪ್ ಇದೆ. ಕಂಪ್ಲೀಟ್ ಹೊರಗಡೆಕ್ಕೆಲ್ಲ ಈ ಮಾದೇವಪುರ ಬಾರ್ಡ್ರ್ ಆ ಕಡೆ ಪಂಚಾಯತಿ ಕಡೆ ಇದೆ. KR ಪುರಮಲ್ಲಿ ನಮ್ಮ ಬ್ಯಾಟ್ರಾಯನ್ಪುರ ಬಾರ್ಡ್ರಲ್ಲಿ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಈ ಕಡೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಲಿ ನೈಸ್ ರೋಡ್ ಆಚೆ ಅದೆಲ್ಲ ಸಿಟಿ ಇದೆ. ಸೌತಲ್ಲಿ ಕೆಂಗೇರಿ ಏರಿಯಲ್ಲಿ, ಬೊಮ್ಮನಹಳ್ಳಿ ಏರಿಯಲ್ಲಿ ಇವೆಲ್ಲ ಕೂಡ ಏರಿಯಾ ಭಾಳ ದೊಡ್ಡದಾಗಿ ಬೆಳೆದುಬಿಟ್ಟಿದೆ. ಪಾಪ್ಯುಲೇಷನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಬೆಂಗಳೂರು ನಗರಕ್ಕೆ ಪಾಪ್ಯುಲೇಷನ್ಗೆ. ಯಾಕೆಂದರೆ ಬೆಂಗಳೂರಲ್ಲಿ ತಂದೆ ಆದಂಥ ಶಕ್ತಿ ಇದೆ. ಅಡ್ಮಿನಿಸ್ಟ್ರೇಷನು ಬರೀ ಒಂದು ಕಾರ್ಪೊರೇಷನ್ ಕಮಿಷನರ್ ಮೇಲೆ ಡಿಪೆಂಡ್ ಆಗಿ ನಾವು ಮಾಡೋಕ್ಕಾಗ್ತಾಯಿಲ್ಲ. ನಾನು ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದೀನಿ. ಇದು ಒಂದೇ ದಿನಕ್ಕೆ ಒಂದೇ ವರ್ಷಕ್ಕೆ ಇದನ್ನೆಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಆಗ್ತಾ ಇರಲಿಲ್ಲ. ಸರ್, ಇದನ್ನ ಮಾಡೋ ಸಂದರ್ಭದಲ್ಲಿ ನೀವು ಹೋಮ್ವರ್ಕ್ ಮಾಡಿದ್ರ ಸರ್? GBA ತರಕ್ಕಿಂತ ಮೊದಲು ಕಮಿಟಿಗಳು ಮಾಡೋದು ಬೇರೆ. ನಿಮಗೆ ಕನ್ವಿನ್ಸ್ ಆಗಿದೆಯಾ ಯಾಕೆ ಮಾಡಬೇಕು? ನಾನು ಭಾಳ ಅಧ್ಯಾಯ ಮಾಡಿದ್ದೀನಿ, ವರ್ಷಗಟ್ಟಲೆ ಅಧ್ಯಾಯ ಮಾಡಿದ್ದೀನಿ. ಇದನ್ನು ಸಲಹೆಗಳು ತೆಗೆದುಕೊಂಡಿದ್ದೀನಿ, ಚರ್ಚೆ ಮಾಡಿದ್ದೀನಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆ ಅಂತ ನಾನು ನೋಡಿದ್ದೀನಿ. 5 ಕಾರ್ಪೊರೇಷನ್ ಆಗಿ ವಿಂಗಡಣೆ ಮಾಡಿ ಇನ್ನೂ ಹೆಚ್ಚು ಕಮ್ಮಿ 1/3 ಅಷ್ಟು ಆ್ಯಡ್ ಆಗ್ತದೆ ಬೆಂಗಳೂರು ನಗರಕ್ಕೆ ಹೊಸದಾಗಿ. ಈಗ ಎಷ್ಟಿದೆ ಅಷ್ಟು ಮಾತ್ರ ನಾವು ನೋಟಿಫೈ ಮಾಡಿದ್ವಿ. ಇನ್ನು ಕೆಲವು ಕಡೆ ವಿಧಿನೇ ಇಲ್ಲ, ನಾವು ಆ್ಯಡ್ ಮಾಡಬೇಕಾಗುತ್ತೆ. ಬಿಕಾಸ್ ಎಲೆಕ್ಷನ್ಸ್ಗೆ ತೊಂದರೆ ಆಗ್ತದೆ. ಫಸ್ಟ್ ಎಲೆಕ್ಷನ್ಸ್ ಮಾಡಿಬಿಟ್ಟು ಆ ಭಾಗದ್ದು ಇನ್ನೊಂದು ಏರಿಯಾ ಸ್ವಲ್ಪ ಕಾರ್ ಮಾಡಿಬಿಟ್ಟು ಅದಕ್ಕೆ ಜಾಯಿನ್ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಸ್ವಲ್ಪ ತಡ ಮಾಡಿದ್ದೀವಿ ಅದನ್ನು. ಏಕೆಂದರೆ ಕೆಲವು ನಮ್ಮ ಶಾಸಕರುಗಳು ಲೀಡರ್ಸ್ ಎಲ್ಲ ಅದು ಬೇಡ, ಅವ್ರ ಟೈಮ್ ಇದೆ, ಇನ್ನು ಕೆಲವು ಪಂಚಾಯತಿಗಳಿದೆ, ಜಿಲ್ಲಾ ಪಂಚಾಯತಿ ಇದೆ, ತಾಲೂಕು ಪಂಚಾಯತಿ ಇದೆ, ಅದೆಲ್ಲ ಮುಗಿಲಿ ಅಂತೇಳಿ ನಾವು ಅದಕ್ಕೆಲ್ಲ ಬಹುಶಃ ಫೆಬ್ರವರಿಗೆಲ್ಲ ಮುಗಿತದೆ ಅವ್ರದ್ದೆಲ್ಲ. ಫಸ್ಟು ಈ ಸಿಸ್ಟಮ್ನ ಮಾಡ್ತೀವಿ. ಇದು ಅಡ್ಮಿನಿಸ್ಟ್ರೇಷನ್ನು ಸ್ವಲ್ಪ ಅನುಕೂಲ ಆಗಲಿ, ರೆಸ್ಪಾನ್ಸಿಬಿಲಿಟಿ ಸಿಕ್ಕಲಿ, ವಾರ್ಡ್ಗಳು ಜಾಸ್ತಿ ಆಗಲಿ, ಇಂಜಿನಿಯರ್ಗಳನ್ನ ಜಾಸ್ತಿ ಡೆಪ್ಲಾಯ್ ಮಾಡೋಣ, ಒಬ್ಬ ಕಮಿಷನರ್ ಬದಲು 5 ಕಮಿಷನರ್ ಆಗಲಿ, ಅದಕ್ಕೆ ಅಕೌಂಟಬಿಲಿಟಿ ಸಿಗಲಿ, ಬೆಳಗ್ಗೆ ಎದ್ದರೆ ರೋಡಲ್ಲಿ ಇರಲಿ. ಅವರು ಪೌರ ಕಾರ್ಮಿಕರು ಯಾವ ರೀತಿ ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತಾರೆ, ಹಂಗೆ ಅವರು ಕೂಡ ರೋಡಲ್ಲಿ ಹಿಡಿದು 24/7 ಕೆಲಸ ಮಾಡಬೇಕು. ನಮ್ಮ ಕಾರ್ಪೊರೇಷನ್ಸು ಒಬ್ಬರು ಕೆಲ ಬೆಂಗಳೂರು ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಅನ್ನೋ ದೃಷ್ಟಿಯಿಂದನೇ ಇದನ್ನು ಈ ಹಿಂದೆ ಕೂಡ BJP ಗೌರ್ಮೆಂಟು 2 ಮಿನಿಸ್ಟ್ರು ಮಾಡಿದರು. ಬೆಂಗಳೂರು ನೋಡ್ಕೊಳ್ಳಿಕ್ಕೆ 2 ಮಿನಿಸ್ಟ್ರು ಮಾಡಿದ್ರು. ಪೊಲಿಟಿಕಲ್ ರೀಸನ್ ಮಾಡೋದು, ಅಡ್ಮಿನಿಸ್ಟ್ರೇಷನ್ ರೀಸನ್ ಮಾಡೋದು, ಅದು ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಹಂಗೆ ನಾವು ಇದನ್ನು ಯೋಚನೆ ಮಾಡಿ ಇವತ್ತು 5 ಕಾರ್ಪೊರೇಷನ್ ಮಾಡಿದ್ದೀವಿ. ಈಗಾಗಲೇ ಪ್ರೋಗ್ರಾಮ್ ಶುರುವಾಗಿದೆ. ಇದ್ರ ಮೇಲೆ ಕೆಲವು ದೊಡ್ಡ ಪ್ರೋಗ್ರಾಮ್ಸ್ ಇದೆ. ಇಲ್ಲಿ ಕಾರ್ಪೊರೇಷನ್ ಏನೇ ಮಾಡಬೇಕಾದ್ರೆ 74ನೇ ತಿದ್ದುಪಡಿ ಏನಿದೆ ಅದನ್ನು ಟಚ್ ಮಾಡೋಕ್ಕಾಗಲ್ಲ. ಅದು ಟಚ್ ಮಾಡಿದ್ರೆ ಕೋರ್ಟು ಕಚೇರಿ ಇವೆಲ್ಲ ಕೂಡ ಸಮಸ್ಯೆ. ಅದನ್ನೇ ಕೇಳೋಣ ಅಂದ್ಕೊಂಡೆ ಸರ್. ಈಗ ಇದ್ರ ಹಿಂದೆ ಒಂದು ಪ್ರಶ್ನೆ ಇದೆ ಸರ್. ಈಗ ನೀವು 74ನೇ ತಿದ್ದುಪಡಿ ಒಂದು ಭಾಗ ಆದರೆ ಇದ್ರ ಹಿಂದೆ ಉದ್ದೇಶ ಆಡಳಿತಾತ್ಮಕ್ಕಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ಉದ್ದೇಶ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿಬಂತು. ಯಾಕೆಂದರೆ ಬೆಂಗಳೂರಿನ ವ್ಯಾಪ್ತಿಗೆ ಹೊರಗಡೆ ತಗೊಬಂದರೆ ಸಹಜವಾಗಿ ಆ ಭೂಮಿ ದರ ಏರಕ್ಕೆ ಆಗುತ್ತೆ. ಅದು ರಿಯಲ್ ಎಸ್ಟೇಟ್ ಹಿಂದಿದೆ ಅಂತ ಅಂತಾರೆ. ರಿಯಲ್ ಎಸ್ಟೇಟ್ಗೂ ಇದಕ್ಕೂ ಏನು ಸಂಬಂಧ? ರಿಯಲ್ ಎಸ್ಟೇಟ್ ಅವ್ರಿಗೆ ಜಾಸ್ತಿ ಕಾಟಾಗಿರೋದು ಇದರಿಂದ, ರಿಯಲ್ ಎಸ್ಟೇಟ್ ಅವ್ರಿಗೆ ತೊಂದರೆ ಆಗಿರೋದ್ರಿಂದ. ಬಾರ್ಡ್ರ್ಗಳೆಲ್ಲ ಟ್ಯಾಕ್ಸ್ ಕಡಿಮೆ ಇದೆ. ಒಂದು ಸತಿ ಆ ಬಾರ್ಡ್ರ್ ಒಳಗಡೆ ಸೇರ್ತು ಅಂತಂದರೆ ಟ್ಯಾಕ್ಸ್ ವಿಲ್ ಗೋ ಅಪ್. ಇದು ಇರಬೇಕು. ಈಗ ಬಾರ್ಡ್ರಲ್ಲಿ
ಈಗ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿತ್ತು, ಒಂದು ಬಾರ್ಡರ್ ಫಿಕ್ಸ್ ಮಾಡಿದರು, ಡೆವಲಪ್ ಆಗಿತ್ತು. ಕೆಲವು ಕಾರಣದಿಂದ ಕೆಲವರೆಲ್ಲ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಅವ್ರ ಹೆಸರುಗಳೆಲ್ಲ ಈಗೆಲ್ಲ ಹೇಳಕ್ತಾ ಇರಲ್ಲ, ರಾಜಕೀಯ ದೃಷ್ಟಿಯಿಂದ ಬಿಟ್ಬಿಟ್ಟಿದ್ರು. ಅವ್ರಿಗೆ ಅನುಕೂಲಗಳಾಗ್ತದೋ ಅನಾನುಕೂಲ ಆಗ್ತದೋ ತೊಂದರೆ ಅಂತ ಬಿಟ್ಟಿದ್ರು. ಈಗ ಅಲ್ಲೆಲ್ಲ ಇಲ್ಲೂ ಒಂದೇ. ಈಗ ಏರ್ಪೋರ್ಟ್ ರೋಡಲ್ಲಿ ಒಂದು ಲಿಮಿಟ್ವರೆಗೂ ಇದೆ, ಆಲ್ಮೋಸ್ಟ್ ಇದುವರೆಗೂ ದಟ್ ಸತ್ವಾ ಬಿಲ್ಡಿಂಗ್ HAL ಇದ್ರವರೆಗೂ ಮಿಲ್ಟ್ರಿವರೆಗೂ ಯಲಹಂಕವರೆಗೂ ಕಾರ್ಪೊರೇಷನ್ ಬರ್ತದೆ. ಯಲಹಂಕ ಆದಮೇಲೆ ಕಾರ್ಪೊರೇಷನ್ ಇಲ್ಲ. ಬಟ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಬಂದುಬಿಟ್ಟಿದೆ. ಇವನು ಕಡಿಮೆ ಟ್ಯಾಕ್ಸ್ ಕಟ್ತಾನೆ, ಅವ್ನು ಕಡಿಮೆ ಟ್ಯಾಕ್ಸ್ ಕಟ್ತಾನೆ, ಇವ್ನು ಜಾಸ್ತಿ. ಫೆಸಿಲಿಟೀಸ್ ಎಲ್ಲರಿಗೂ ಕೂಡ ಒಂದೇ ಇದೆ. ಈಗ ನೈಸ್ ರೋಡ್ ಬಿಟ್ಟು ಆಚೆದೆಲ್ಲ ಕಾರ್ಪೊರೇಷನ್ ಬಿಟ್ಟು ಏರಿಯಾ ಇದೆ. ನೈಸ್ ರೋಡ್ ಒಳಗಡೆ ಮಾಗಡಿ ರೋಡಲ್ಲಿ ಇದೆ, ಅಲ್ಲಿಗೂ ಒಂದೇ ಫೆಸಿಲಿಟೀಸ್ ಇದೆ, ಅಲ್ಲೂ ಒಂದೇ ಬೆಲೆ ಇದೆ. ಬಟ್ ಅವ್ನು ಟ್ಯಾಕ್ಸ್ ಮಾತ್ರ ಕಡಿಮೆ ಕಟ್ತಾನೆ. ಈ ರೀತಿ ಪರಿಸ್ಥಿತಿ ಇದೆ. ಈಗೆಲ್ಲ ಇದರಲ್ಲಿ ನಮ್ಮ ಮಾದೇವಪುರ ಏರಿಯಲ್ಲಿ ಅಲ್ಲಿ ಒಂದು ರೋಡಿಂದ ಆಚೆ ಎಲ್ಲ ಪಂಚಾಯತ್ ಏರಿಯಾ, ರೋಡಿಂದ ಈಚೆ ಎಲ್ಲ ಕಾರ್ಪೊರೇಷನ್. ಪಂಚಾಯತಿ ಅವ್ರವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಈಗ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಟ್ಯಾಕ್ಸ್ ಭಾಳ ಕಡಿಮೆ, ಅಲ್ಲಿ 70 ರೂಪಾಯಿ ವಸೂಲು ಮಾಡ್ತಿದ್ದಾರೆ ಬಾಡಿಗೆ ಎಲ್ಲ. ಬೇರೆ ಬೇರೆ ಪ್ರೈವೇಟ್ ಅವರೆಲ್ಲ 70 ರೂಪೀಸ್ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ತಮ್ಮ ರೂಲ್ ಏನಿದೆ ಅಂದರೆ 2 ತಿಂಗಳದು ಬಾಡಿಗೆ ಅವನು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ. ಅಲ್ಲಿ ಅವ್ರದ್ದೇನೋ ನ್ಯಾಯ ಪಂಚಾಯತಿ ಆಡ್ಕೊಂಡು ಕೂತಿದ್ದಾರೆ. ಸೊ ಹಂಗೆ ಅದರಲ್ಲಿ ರಿಯಲ್ ಎಸ್ಟೇಟ್ ಅದು ನೀವು ತಿಳ್ಕೊಂಡಿರೋದು, ಯಾರೇ ಮಾತಾಡ್ತಾ ಇರೋದು, ಇದು ವಿರೋಧ ಪಕ್ಷದವ್ರಿಗೆ ಗೊತ್ತಿದೆ, ಅದು ತಪ್ಪು ಗ್ರಹಿಕೆ. ಅಂತ BJP ಹೇಳ್ತಾ ಇದೆ, ಮುಂದೆ ನಾವೇನಾದ್ರು ಅಸ್ತಿತ್ವಕ್ಕೆ ಬಂದರೆ, ಸರ್ಕಾರ ಬಂದರೆ ಖಂಡಿತವಾಗ್ಲೂ GBN ಕ್ಯಾನ್ಸಲ್ ಮಾಡ್ತೀವಿ ಅಂತ, ಮತ್ತೆ BBMP ವಾಪಸ್ ಬರ್ತೀವಿ ಅಂತ. ಹೀಗಿದ್ದಾಗ ಜನಗಳಿಗೆ ಒಂದು ಆತಂಕ ಇದೆ, ಜನಗಳಿಗೆ ಒಂದು ಸ್ಪಷ್ಟತೆ ಇಲ್ಲ. ಹಾಗಾದ್ರೆ GBN ತೆಗೆದಾಕ್ಬಿಟ್ರೆ ಅವಾಗ ಏನು ಮಾಡ್ತೀರಿ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟರೆ ಯಾವತ್ತೂ ಜನರ ಪರವಾಗಿ ಜನರ ಹಿತವಾಗಿ ಕೊಡ್ತದೆ. ಆಧಾರ್ ಕಾರ್ಡ್ಗೆ ಎಷ್ಟು ಟೀಕೆ ಮಾಡಿದ್ರು, ಈಗ ಅವ್ರೇನು ಮಾಡ್ತಾಯಿದ್ದಾರೆ, ನಮ್ಮನ್ನೇ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಆಧಾರ್ ಕಾರ್ಡ್ನೇ ಇಟ್ಕೊಂಡು ಪ್ರತಿಯೊಂದಕ್ಕೂ ಮಾಡ್ತಾಯಿದ್ದಾರೆ. ಹಂಗೆ ಇವತ್ತು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಹಿಂದೆ ನಾವು ಪವರ್ ರೈತರಿಗೋಸ್ಕರ ಪವರ್ ಕೊಟ್ಟು ಫ್ರೀ ಪವರ್ ಅಂತ ಶುರು ಮಾಡಿದೋ. ಇವತ್ತು 20,000 ಕೋಟಿ ರೂಪಾಯಿ ಹೋಗಿದೆ. ಅಂಗನವಾಡಿ ಸ್ಕೀಮ್ ಇಂದಿರಾ ಗಾಂಧಿಯವರು ತಂದರು. ಇವತ್ತು 50 ವರ್ಷ ಆಗಿದೆ. 50 ವರ್ಷ ಆಗಿದೆ. ಏನಾದ್ರು ಬದಲಾವಣೆ ಮಾಡೋಕ್ಕಾಯ್ತಾ? ಹೆಲ್ತ್ ಸ್ಕೀಮ್ ಮನಮೋಹನ್ ಸಿಂಗ್ರು ಅಂತ ತೆಗೆದುಕೊಂಡು ಬಂದರು. ಆ ಕೆಂಪು ಸೀರೆ, ರೋಸ್ ಸೀರೆ ಇಟ್ಕೊಂಡಿರ್ತಾರಲ್ಲ ಹೆಣ್ಮಕ್ಳು, ಒಂದು ಸ್ಕೀಮ್, ಆಶಾ ಕಾರ್ಯಕರ್ತರು, ಇದನ್ನು ತೆಗಿಯೋಕ್ಕಾಯ್ತಾ? ಸೊ ಕಾಂಗ್ರೆಸ್ ಪಾರ್ಟಿ ಈ ದೇಶದ ಅಭಿವೃದ್ಧಿಗೋಸ್ಕರ ಯಾವತ್ತೂ ಚಿಂತೆ ಮಾಡ್ತದೆ. ಭಾವನೆ ಮೇಲೆ ರಾಜಕಾರಣ ಮಾಡಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡ್ತದೆ. ದೇಶದ ಜನರ ಬದುಕಿದ ಬಗ್ಗೆ ನಾವು ಯೋಚನೆ ಮಾಡಿ. ಇದನ್ನು ನಾನು ಪಾಲಿಟಿಕ್ಸ್ಗೋಸ್ಕರ ನಾನು ಬೆಂಗಳೂರಿನ 5 ಭಾಗ ಮಾಡಲಿಲ್ಲ, ರಾಜಕೀಯ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾಯಿಲ್ಲ. ಜನರಿಗೆ ಈಗ ನಾನು ಹೇಳಿದ್ದೀನಿ, ಈಗ ಗುಂಡಿ ಮುಚ್ಚಬೇಕಪ್ಪ ನೀವು ಏನಾರು ಇದ್ದರೆ ನಿಮ್ಗೊಂದು ನಂಬರ್ ಕೊಟ್ಟಿದ್ದೀನಿ, ನೀವು ಹಾಕಿ ಫೋನು, ನಿಮ್ಮ ಫೋಟೋ ಹಿಡಿದ್ಬಿಟ್ಟು ನೀವು ಪೇಪರ್ವರೆಗೂ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮ ಮುಖಾಂತರ ಹೇಳ್ತೀನಿ. ಎಲ್ಲರೂ ಗುಂಡಿ ಇತ್ತು ಅಂದ್ರೆ ಆ ಪಾಯಿಂಟ್ ಹಾಕ್ಬಿಟ್ಟು ಒಂದು ಫೋಟೋ ಹೊಡೆದ್ಬಿಟ್ಟು ಇಂಥ ಜಾಗದಲ್ಲಿದೆ ಅಂತ ಹಾಕಿ, ವಿತಿನ್ 3 days ನಮ್ಮ ಅಧಿಕಾರಿಗಳಲ್ಲಿ ಹೋಗೋ ರೀತಿ ನಾವು ಮಾಡ್ತಾಯಿದ್ದೀವಿ. ಐ ಆಮ್ ಜಸ್ಟ್ ಟೆಲಿಂಗ್ ಯು. ಸೊ ಹಂಗೆ ಪ್ರತಿಯೊಂದಕ್ಕೂ ಜನರಿಗೆ ಅಧಿಕಾರಿಗಳು ಸಿಗಬೇಕು, ಜನರ ಮಧ್ಯೆ ಇರಬೇಕು, ಇದನ್ನು ಸುಸಲಿತವಾಗಿ ಆಗಬೇಕು, ಅವರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಇಂಥ ಒಂದು ಐತಿಹಾಸಿಕವಾದ ತೀರ್ಮಾನ ಮಾಡಿದ್ವಿ. ಏನೇನು ಅದರಿಂದ ಆಗ್ತಾ ಇದೆ, ಏನೇನು ನಾವು ಶುರು ಮಾಡಿದ್ವಿ ಅಂತ ಬೇಕಾದ್ರೆ ಆ್ಯಡ್ ಮೋರ್. ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ. ಸರ್, ಈಗ GBA ಮಾಡಾದ್ಮೇಲೆ GBA ಜೊತೆಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಜಾಸ್ತಿ ಇದೆ. ಬೆಂಗಳೂರಿಗೆ ಪ್ರಮುಖವಾಗಿ ಈ ಮೂಲಭೂತ ಸೌಕರ್ಯ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬೆಂಗಳೂರು ಪರಿಸ್ಥಿತಿ ಹೇಗಾಗೋಗಿದೆ ಅಂದರೆ ಪ್ರತಿ ಸಲ ಒಂದಲ್ಲ ಒಂದು ಕಾಮಗಾರಿ ನಡೀತಾ ಇರುತ್ತೆ, ಎಲ್ಲೋ ಒಂದು ಕಡೆಗೆ ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲೂ ಈ ಗುಂಡಿ ಸಮಸ್ಯೆ ತುಂಬ ದೊಡ್ಡದಾಗಿದೆ. ನೀವು ಹೇಳಿದ್ರೆ ಈಗ ಆ್ಯಪೆಲ್ಲ ನಾವು ರೆಡಿ ಮಾಡಿದ್ದೀವಿ, ಫೋಟೋ ಹೊಡೆದು ಹಾಕ್ತೀವಿ. ಆದರೆ ನೀವು ಯಾವುದೇ ರಸ್ತೆಗೆ ಹೋಗಿ ಇವತ್ತು ಜನ ನಿಜಕ್ಕೂ ತುಂಬ ಕಷ್ಟದಲ್ಲಿರುವಂಥದ್ದು ಈ ಗುಂಡಿ ಮತ್ತು ರಸ್ತೆಗಳ ಬಗ್ಗೆ. ಅದ್ರ ಬಗ್ಗೆ ಯಾಕೆ ಇನ್ನೂ ಫಿಕ್ಸ್ ಶಾಶ್ವತವಾದ ಪರಿಹಾರ ಕೊಡೋದಕ್ಕೆ ಆಗ್ತಾ ಇಲ್ವಾ ಸರ್? ನಮ್ಮಲ್ಲಿ ಈಗಾಗಲೇ ನಾವು ವೈಟ್ ಟ್ಯಾಪಿಂಗ್ ರೋಡ್ನ ಸುಮಾರು ತೆಗೆದುಕೊಂಡಿದ್ದೀವಿ. 1000 ಕಿಲೋಮೀಟ್ರ್ ಅಲ್ಲೇ ತೆಗೆದುಕೊಂಡಿದ್ದೀವಿ. ಈಗ 300 ಕಿಲೋಮೀಟ್ರ್ ತೆಗೆದುಕೊಂಡಿದ್ದು ಮೊದಲಿಂದನೂ ಆಗ್ತಾಯಿದೆ. ಈಗ ಗುಂಡಿ ಮುಚ್ಚುವಂಥ ವ್ಯವಸ್ಥೆ ಕೂಡ ಈಗಾಗಲೇ 10,000ಕ್ಕೂ ಇತ್ತು. ಈಗ 4,600 ಜನನೇ ವಾಲಂಟಿಯರಾಗೆ ಪೊಲೀಸವ್ರಿಗೂ ಹೇಳಿದ್ದೀವಿ, ನಿಮ್ಮ ನಾಗರಿಕರು ಬಿಟ್ಬಿಡಿ, ರಾಜಕೀಯದವ್ರು ಬಿಟ್ಬಿಡಿ, ನೀವು ಕೂಡ ನಿಮ್ಗೆ ಎಲ್ಲೆಲ್ಲಿ ಸರಿ ಇಲ್ಲ ಅಂತೇಳಿ ತಿಳಿಸಿ ಅಂತ ಹೇಳಿದ್ವಿ. ಅವರು ನಮಗೆ ವಾರಕ್ಕೆ 2 ಕಾಗದ ಎಲ್ಲೆಲ್ಲಿ ಅವ್ರು ಐಡೆಂಟಿಫೈ ಮಾಡ್ತಾರೆ, ಅವ್ರು ಕಾನ್ಸ್ಟೇಬಲ್ ಹೋಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಿಗೆ ತಿಳಿಸ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ತಿಳಿಸ್ತಾರೆ, ಅವರು ನಮಗೆ ಕಮಿಷನರ್ ಮುಖಾಂತರ ಲೆಟರ್ ಬರೀತಾ ಇದ್ದಾರೆ. ಈಗ ರೀಸೆಂಟಾಗಿ 4,600 ಇತ್ತು, ಆ್ಯಕ್ಚುಲಿ 10,000 ಇತ್ತು, ಆಮೇಲೆ 4,600 ಬಂತು. ಇನ್ನು ಈಗ 3,800 ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಅದು ಆ್ಯಡ್ ಆಗ್ತಾ ಇರ್ತದೆ. ನಾನು ಡೆಲ್ಲಿಲೂ ನಾನು ನೋಡಿದ್ದೀನಿ, ಬಾಂಬೆಲಿ ನೋಡಿದ್ದೀನಿ, ಚೆನ್ನೈಲಿ ನೋಡಿದ್ದೀನಿ. ಕೆಲವು ಮೇನ್ ರೋಡ್ಗಳು ಸುಮಾರಾಗಿರ್ಬೋದು, ಬೇರೆ ಕಡೆ ಎಲ್ಲ ಗುಂಡಿಗಳಿದೆ.
ಅದು ಮಳೆ ಬರ್ತದೆ, ವೆಹಿಕಲ್ಲು ದೊಡ್ಡ ವೆಹಿಕಲ್ಸು ಸ್ವಲ್ಪ ಒಂದು ಜರ್ಕ್ ಕೊಡಿದ ತಕ್ಷಣ ದುಂಡಿ ಓಪನ್ ಆಗ್ತದೆ. ಹಾಗಂತ ನಾವು ಎದುರ್ಕೊಂಡು ಹೋಗೋಕ್ಕಾಗಲ್ಲ, ಇದನ್ನು ಮುಚ್ಚಲೇಬೇಕು, ನಮ್ಮ ಡ್ಯೂಟಿ ಅದು. ವಿ ಆರ್ ಡೂಯಿಂಗ್ ಇಟ್. ಅದಕ್ಕೆ ನಾವು ವ್ಯವಸ್ಥೆ ಮಾಡಿ 5-6 ಗ್ರೂಪ್ಗಳನ್ನ ಮಾಡಿ ಇದಕ್ಕೆಲ್ಲ ಪ್ರಯತ್ನ ಮಾಡಿದ್ವಿ. ಗುಂಡಿನೂ ಆಗ್ತಾಯಿದ್ದೀವಿ ಹೊಸದಾಗಿ. ಈಗ ಚೀಫ್ ಮಿನಿಸ್ಟ್ರು ಮೊನ್ನೆ ಒಂದೊಂದು ಕ್ಷೇತ್ರಕ್ಕೆ ಕೆಲವ್ರಿಗೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಈಗ ನಾವು ದುಡ್ಡು ಕೊಡ್ತಾಯಿದ್ದೀವಿ ಅವ್ರಿಗೆ. ಕೆಲವ್ರಿಗೆ 50 ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ, ಕೆಲವ್ರಿಗೆ 25-30 ಕೊಡ್ತಾಯಿದ್ದೀವಿ, ಈ ರೀತಿ ಕೊಡ್ತಾಯಿದ್ದೀವಿ. ಅವ್ರಿಗೆ ಹೇಳಿದ್ದೀವಿ, ನೀವು ಬೇರೆ ಏನು ಮಾಡೋಕ್ಕೆ ಹೋಗ್ಬಿಡಿ, ಬರೀ ರೋಡೇ ತೊಗೊಳ್ಳಿ ಅಂತ ಹೇಳಿದ್ವಿ. RTL ರೋಡ್ಸ್, ಇಂಟೀರಿಯರ್ ರೋಡ್ಸ್, ಮೇನ್ ರೋಡ್ ನೀವು ಮುಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ವಿ. ಮೇನ್ ರೋಡ್ನ ನಾವು ಬೇರೆ ಮಾಡ್ತೀವಿ. ನೀವು ನಿಮ್ಮ ವಾರ್ಡ್ಗಳಲ್ಲಿ ನೀವು ಸರಿ ಮಾಡಿ ಅಂತ ಹೇಳ್ತೀವಿ. ಅದನ್ನು ಅವ್ರು ಮಾಡಬೇಕು. ನೀವು ಬೇರೆದಕ್ಕೆಲ್ಲ ನೀವು ಬಿಲ್ಡಿಂಗ್ಗೆ ಅದಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ಳೋಕೆ ಹೋಗಿ ಫಸ್ಟು ನೀವು ಇದನ್ನು ಮಾಡಿ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಕೂಡ ಮೊನ್ನೆ ಮೀಟಿಂಗ್ ಮಾಡಿ ನಾನೇ ಅದಕ್ಕೆ ಮಧ್ಯವಯಸ್ಸಿಗೆ ನಿಂತ್ಕೊಂಡು ಅವ್ರಿಗೆ ಸಪ್ರೇಟಾಗಿ ಹಣ ನಮ್ಮ ಹಳ್ಳಿಲಿ ಹೆಂಗೆ 50 ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಶಾಸಕರಿಗೆ, ಇಲ್ಲೂ ಕೂಡ ಕೊಡಬೇಕು, ಅಪೋಸಿಷನ್ ಪಾರ್ಟಿಗೂ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿಕ್ಕಿದ್ದು ನಾನು ಕೂಡ ಹಿಂದೆ ಎಲ್ಲ ಹಂಚಿದ್ದೀನಿ, ಈಗೂ ಕೂಡ ಕೆಲಸ ನಾವು ಮಾಡ್ತೀವಿ. ಸರಿ, ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ TV9 ಕೂಡ ಒಂದು ನಿರಂತರವಾಗಿ ಅಭಿಯಾನ ಮಾಡ್ತು, ಏನು ರೋಡ್ ಗುರು ಅಂತ. ನಾವು ಪ್ರತಿ ಸಲ ಹೋದಂಥ ಸಂದರ್ಭದಲ್ಲಿ ಜನ ಹೇಳ್ತಾ ಇರುವಂಥ ಕಂಪ್ಲೇಂಟ್ ಅಂದರೆ, ಸರ್ ಇವತ್ತು ಬರ್ತಾರೆ ಗುಂಡಿ ಮುಚ್ತಾರೆ, ಬಟ್ ಅವ್ರು ಹೋಗಾಗ ಒಂದೇ ವಾರದಲ್ಲಿ ಯಾವುದೋ ಒಂದು ಟ್ರಕ್ ಬಂದರೆ ಯಾವುದೋ ಒಂದು ಲಾರಿ ಬಂದರೆ ಮತ್ತೆ ಅದೇ ಪರಿಸ್ಥಿತಿ ಇದೆ ಅಂತ. ನೀವು ಅನೇಕ ಕಡೆ ಈ ಅಭಿಯಾನ ಆದಮೇಲೆ ನೀವು ಕೂಡ ಹೋಗಿ ನೋಡಿದ್ದೀರಿ. ಸಮಸ್ಯೆ ಇರುವಂಥದ್ದು ಅಂದರೆ ಸರ್, ಈಗ 10,000ದಿಂದ 3,000ಕ್ಕೆ ಬಂದಿರ್ಬೋದು, ಮತ್ತೆ 10,000 ವಾಪಸ್ ಹೋದಲ್ಲಿ ಅಥವಾ ಮತ್ತೆ ಇನ್ನೊಂದು ಸಮಸ್ಯೆ ಆಗಿರುತ್ತೆ. ಇದಕ್ಕೆ ಈ ರಸ್ತೆಗೆ ಶಾಶ್ವತವಾಗಿ ಫಿಕ್ಸಿಂಗ್ ಆಗ್ತಾ ಇಲ್ಲ ಅಂತ. ಈ ರಸ್ತೆ ಗುಂಡಿ ಅನ್ನೋದು ಕಾಂಗ್ರೆಸ್ ಸರ್ಕಾರದಿಂದಲ್ಲ, ಹಿಂದೆ 20 ವರ್ಷದಿಂದನೂ ಸಮಸ್ಯೆ ಇದೆ. ಈ ಬೆಂಗಳೂರಲ್ಲಿ ಮೇಜರ್ ಇಶ್ಯೂ ಮೂರು ಮೇಜರ್ ಇಶ್ಯೂ. ಒಂದು ಕಸ, ಒಂದು ಗುಂಡಿಗಳು, ಮೂರನೇದು ಟ್ರಾಫಿಕ್. ಈ ಮೂರು ದಿಸ್ ಆರ್ ದಿ ವೆರಿ ಮೇಜರ್ ಚಾಲೆಂಜಿಂಗ್ ಜಾಬ್ಸ್. ಇನ್ನೊಂದು ಬೇರೆ, ಅದು ಅಡ್ಮಿನಿಸ್ಟ್ರೇಷನ್ದು ಬೇರೆ, ನಾನು ಅದನ್ನೆಲ್ಲ ಹೇಳ್ತೀನಿ. ಈ ಮೂರೂ ಅಷ್ಟು ಸುಲಭವಾದ ಕೆಲಸ ಅಲ್ಲ, ಇದೊಂದು ದೊಡ್ಡ ಮಾಫಿಯಾ ಇದೆ. ಈ ಕಸ ವಿಚಾರದಲ್ಲೇ ಕೋರ್ಟ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡು, ಕೋರ್ಟ್ಗೆ ಬಿಸ್ಕೈಟ್ ಮಾಡಿಕೊಂಡು, BJP ಗೌರ್ಮೆಂಟ್ ಇರ್ಬೋದು, ನಮ್ಮ ಗೌರ್ಮೆಂಟಲ್ಲಿ ಹಾಕೋಕ್ಕೆ ಬಿಡಲಿಲ್ಲ, ದೊಡ್ಡ ಮಾಫಿಯಾ. ಈಗ ನಾನು ಜಸ್ಟ್ ಸುಮ್ಮನೆ ಇದ್ದೀನಿ, ನಾನು ಸ್ವಲ್ಪ ದಿನ ಅಷ್ಟೇ, ನನಗೆ ಗೊತ್ತಿದೆ ಯಾವ ಮಾಫಿಯಾನ ಹೆಂಗೆ ಕಟ್ ಮಾಡಬೇಕು ಅಂತೇಳಿ. ಅವ್ರು ಯಾರು ಹೇಳ್ತಾರೆ 15,000 ಕೋಟಿ ಹೊಡೆದ್ಬಿಟ್ಟವನಂತ, ಯಾರೋ ಒಂದಷ್ಟು ಜನ ಎಲ್ಲ ಥಗ್ಗಳು ಎಲ್ಲ ಹೋಗಿ, ಕೆಲವರೆಲ್ಲ ಇದ್ದಾರೆ, ಅವರೆಲ್ಲ ಹೋಗಿ ದಳದ ನಾಯಕರುಗಳನ್ನೆಲ್ಲ ಕರ್ಕೊಂಡೋಗಿ ಮಾಡಿ ಫೋಟೋ ಇಡ್ಸ್ಕೊಂಡು ಬಂದರು. ಇನ್ನು ಅವ್ರಿಗಿನ್ನೂ ನನ್ನ ಅಸ್ತ್ರಗಳನ್ನ ಪ್ರಯೋಗ ಮಾಡಿಲ್ಲ. ಇನ್ನು ಮುಂದಕ್ಕೆ ಅದಕ್ಕೆ ಮಾಡ್ತೀನಿ. ಈ ಕೋರ್ಟ್ಗಳೆಲ್ಲ ಆಗ್ತಾಯಿದೆ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಐ ನೋ ಹೌ ಟು ಕಟ್ ದೇರ್ ಟೈಲ್. ಈ ಬೆಂಗಳೂರು ನಗರಕ್ಕೆ ಇದೊಂದು ದೊಡ್ಡ ಮಾಫಿಯಾ ಕಸದ ವಿಚಾರದಲ್ಲಿ. ಜಾಗಗಳಿಗೆ ಹಾಕೋಕ್ಕೆ ಮತ್ತೊಂದು, ಅವ್ರ ಲೆಕ್ಕ, ಅವ್ರ ವೆಹಿಕಲ್ಲು, ಇವೆಲ್ಲ ಭಾಳ ದೊಡ್ಡ ಇಶ್ಯೂಸ್ ಇದೆ. ಆದರೆ ಒಂದೇ ಸತಿ ಇದು ಆಗಲ್ಲ. ನಾನು ಐ ಆಮ್ ಆಲ್ರೆಡಿ ಆನ್ ದಿ ಜಾಬ್. ಎರಡನೇದು ಈ ಗುಂಡಿ ವಿಚಾರ, ರೋಡಿನ ವಿಚಾರ. ಮೇಜರ್ ರೋಡ್ಸ್ ಎಲ್ಲ ನಾವು ತೆಗೆದುಕೊಂಡಿದ್ದೀವಿ. ಮೇಜರ್ ರೋಡ್ಸ್ ಎಲ್ಲ ಕೆಲವೆಲ್ಲ ತೆಗೆದುಕೊಂಡಿದ್ದೀವಿ. ಮೇಯ್ನ್ ವಾರ್ಡ್ ರೋಡು, ಅದಕ್ಕೆ ಈಗ ಒಂದು ಪರಿಹಾರ ಕಂಡುಹಿಡಿದಿದ್ದೀವಿ. ಈಗ ನಮ್ಮ ಆಫೀಸರ್ಸ್ಗೂ ಬೆಳಗ್ಗೆ ಸಾಯಂಕಾಲ ಅವರೆಲ್ಲ ಡಿವೋಟ್ ಮಾಡ್ತಾಯಿದ್ದಾರೆ. ಆಗ ಟ್ರಾಫಿಕ್ ಏನಾಗಿದೆ ಅಂತಂದರೆ, ವೆಹಿಕಲ್ಸ್ ಜಾಸ್ತಿ ಆಗ್ತಾಯಿದೆ, ವಿಪರೀತ ವೆಹಿಕಲ್ಸ್ ಆಗ್ತಾಯಿದೆ. ರೋಡ್ನ ವೈಡ್ನಿಂಗ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಸ್ಪೆಷಲ್ಲಾಗಿ 113 ಕಿಲೋಮೀಟ್ರ್ ಫ್ಲೈಓವರು, 46 ಕಿಲೋಮೀಟ್ರು ಡಬಲ್ ಡೆಕ್ಕರು, ಆಲ್ಮೋಸ್ಟ್ 160 ಕಿಲೋಮೀಟ್ರ್ ಆ್ಯಡ್ ಆಗ್ತದೆ ರೋಡು ಡಬಲ್ ಮೇಲ್ಗಡೆ ಬೆಂಗಳೂರು ನಗರದಲ್ಲಿ ಆ್ಯಡ್ ಆಗ್ತದೆ. ಆಮೇಲೆ ಟನಲ್ 40 ಕಿಲೋಮೀಟ್ರಿಗೆ ನಾನು ಪ್ಲ್ಯಾನ್ ಆಗಿದೆ. ಅದು ಒಂದು ದಿನಕ್ಕೆ ಆಗೋದಲ್ಲ. ಈಗ ಟನಲ್ ಕರೆದು ಬಿಟ್ಟಿದ್ದೀನಿ, ಟೆಂಡರ್ ಕರೆದಿದ್ದೀನಿ. ಅವರೆಲ್ಲ ಕೆಲವರು ಟೈಮ್ ಕೇಳಿದ್ದಾರೆ. 17,000 ಕೋಟಿ ರೂಪಾಯಿ ಬೂಟ್ ಮಾಡ್ಲಂತ ನಾವು ಹೇಳ್ದೋ. ಬೂಟ್ ಮಾಡ್ಲಂತ ಹೇಳ್ಬೇಕಾದ್ರೆ ಅವರು ಫೈನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಈಗ ಟನಲ್ ಬೋರಿಂಗ್ ಮಿಷಿನು ನಾವು 13.5-14 ಕಿಲೋಮೀಟ್ರ್ 16 ಡಯಾಮೀಟ್ರ್ ಹೇಳ್ತೀವಿ. ಅಂದರೆ 6 ವೆಹಿಕಲ್ ಹೋಗಬೇಕು, 3 ವೆಹಿಕಲ್ ಒಂದು ಕಡೆ, 3 ವೆಹಿಕಲ್ ಇನ್ನೊಂದು ಕಡೆ ಬರೋವಂಥದ್ದು ಹೋಗಬೇಕು. ಅದು ಬರಬೇಕಾದ್ರೆ 1.5 ವರ್ಷ ಬೇಕು. ಇವತ್ತು ಆರ್ಡ್ರ್ ಕೊಟ್ಟರೆ, ಚೈನಾಯಿಂದ ಇತ್ತು, ಚೈನಾ ಸ್ಟಾಪ್ ಆಗಿದೆ. ಜರ್ಮನಿಯಿಂದನೋ ಅಮೇರಿಕಾಯಿಂದನೋ ಆ ಮಿಷಿನ್ಸ್ ಬರಬೇಕು, ಟನಲ್ ಬೋರಿಂಗ್ ಮಿಷಿನು ಆ ಸೈಜ್ ಬರಬೇಕು. 1.5 ವರ್ಷ ಬೇಕು. ಅಷ್ಟರೊಳಗೆ ಬೇಕು. ಆ ಸ್ಲರಿ ತೆಗಿಬೇಕು, ಅಂಡರ್ಗ್ರೌಂಡ್ ಲ್ಯಾಂಡ್ ಅಕ್ವಿಷನ್ ಮಾಡೋಕ್ಕಾಗಲ್ಲ. ಯಾರು ಈ ದೇಶದಲ್ಲಿ ಏನೋ ತೀರ್ಮಾನ ಮಾಡಿದ್ರು ಪೊಲಿಟಿಕಲ್ ಲೀಡರ್ಸು. ನಮ್ಮಂಥ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಳ್ಳೋಂಥ ರಾಜಕಾರಣಿಗಳಿದ್ರೆ ಮಾತ್ರ ಇಂಥ ಒಂದು ತೀರ್ಮಾನ. ಈಗ ಆಯಿತು, ಇಷ್ಟು ಮಾತಾಡ್ತಾರಲ್ಲ, ಅವನು ಯಾರೊಬ್ಬ MP, ಐ ಡೋಂಟ್ ವಾಂಟ್ ಟು ನೇಮ್ ಇಸ್ ನೇಮ್, ಈ ಟನಲ್ ಮಾಡ್ತಾ ಇರೋದು ದುಡ್ಡು ಬಾಚಕ್ಕೆ ಅಂತ ಹೇಳ್ತಾ ಇದ್ದ. ಅವನ ಯೋಗ್ಯತೆಗೆ ₹1 ತರೋಕ್ಕಾಗಲಿಲ್ಲ MP. ನಾಟ್ ಇವನ್ ₹1. One day he has not gone to the Prime Minister for party and raised a question and brought ₹10 money to the government of Karnataka. ದುಡ್ಡು ಬಾಚಕ್ಕೆ ಆಗ್ತಾ ಇದ್ದಾನಂತ. ಯಾಕೆ ನಿನ್ನ ಗೌರ್ಮೆಂಟ್ ಇತ್ತಲ್ಲ, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು, ಒಂದು ಪಿಲ್ಲರ್ ಮಾಡೋಕ್ಕಾಗಲಿಲ್ಲ, 2 ಕಿಲೋಮೀಟ್ರ್ ಫ್ಲೈಓವರ್ ಮಾಡೋಕ್ಕಾಗಲಿಲ್ಲ. ಪಾಪ ಈಜಿಪುರ ಫ್ಲೈಓವರ್ನ
ಎಷ್ಟು ವರ್ಷ ಪೆಂಡಿಂಗ್ ಇತ್ತು? 8-9 ವರ್ಷ ಆಯ್ತು. 8-9 ವರ್ಷ. ಈಗ ರಾಮಲಿಂಗಾರೆಡ್ಡಿ ಇನಿಷಿಯೇಟಿವ್ ತೊಗೊಂಡು ನಾವು ಏನೋ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಯು ಟೆಲ್ ಮಿ ಒನ್ ವರ್ಕ್ ಇನ್ ದಿ BJP ರೆಜಿಮ್, ಒನ್ ವರ್ಕ್. ಈ ಕರೀರಿ, ಇಲ್ಲ ಬೇಕಾದ್ರೆ ಅದು ಯಾರು MP ನಾರು ಕರೀರಿ, ಆ ಮಿನಿಸ್ಟರ್ಗಳನ್ನಾರು ಕರೀರಿ, ಫಾರ್ಮರ್ ಚೀಫ್ ಮಿನಿಸ್ಟರ್ಗಾರು ಕರೀರಿ, ನಾನು ಬೇಕಾದ್ರೆ ನಾನು ಮಾತಾಡ್ತೇನೆ. ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸು ನಮ್ಮ ಸ್ಟೇಟಿಂದ ಹೋಗಿದ್ದಾರೆ, MP ಗಳು ಹೋಗಿದ್ದಾರೆ, ಒಂದಿನ ಒಂದು ಸಣ್ಣ ಕೆಲಸ, ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಅವ್ರಿಗೆ ಇದು ಇಚ್ಛಾಶಕ್ತಿ ಇಲ್ಲ. ಪಬ್ಲಿಕ್ ಮೇಲೆ ಟೀಕೆ ಮಾಡ್ತಾರೆ, ಏನು ಮಾತಾಡ್ತಾರೆ. ಹಾಂ, ನಾವು ಇದನ್ನು ಬೆಡ್ ಸ್ಕ್ಯಾಮು ನಾನು ಹೇಳಿದ್ನ, ಬೆಡ್ ಇದನ್ನು ಅದೇನೋ ನಿಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ಕೋವಿಡ್ ಸಂದರ್ಭದಲ್ಲಿ ಇವರೇ ಯಾರ ಮೇಲೆ? ಅವ್ರದ್ದೇ ಸರ್ಕಾರದ ಮೇಲೆ. ಬರೀ ಪಬ್ಲಿಸಿಟಿಗಿದ್ದಾರೆ ಹೊರತು ಅವರು ಜನರ ಬದುಕಿಗೆ, ಜನರ ಸಮಸ್ಯೆ ಬಗೆಹರಿಸಲಿಕ್ಕೆ ಯಾವುದಿಲ್ಲ. ಈಗ ನೀವು ಇದ್ದೀರ ಮೀಡಿಯಾಲಿ, ಯು ಆರ್ ದೇರ್ ಇನ್ ದ ಮೀಡಿಯಾ. ನಾವು ಅಪೋಸಿಷನ್ ಪಾರ್ಟಿಲಿ ಇದ್ದೋ, ಅವರು ಅಧಿಕಾರದಲ್ಲಿದ್ದು. ಈಗ ಆಯ್ತಪ್ಪ, ಬೆಂಗಳೂರಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹೇಳಿ ಪ್ಲೀಸ್, ಯು ಟೆಲ್. ಇಂಥ ಸಮಸ್ಯೆ, ಬೆಂಗಳೂರಿನ ಮೇಜರ್ ಸಮಸ್ಯೆ ಬಗೆಹರಿಸಲಿಕ್ಕೆ ಏನು ಮಾಡಿದ್ದಾರೆ ಹೇಳಿ ನೋಡೋಣ. ಅಟ್ಲೀಸ್ಟ್ ಮನಮೋಹನ್ ಸಿಂಗ್ ಕಾಲದಲ್ಲಿ ನರಮ್ ಯೋಜನೆ ಅಂತ ಇತ್ತು, ಜವಾಹರ್ಲಾಲ್ ಹೆಸರಲ್ಲಿ ಅಂತ ಏನೋ ಕಾರ್ಯಕ್ರಮ ಇದೆಯಾ? ನಾನು ಪ್ರೈಮ್ ಮಿನಿಸ್ಟರ್ಗೆ 4 ಸತಿ ಹೇಳಿದ್ದೀನಿ ಬೆಂಗಳೂರಿಗೆ. ಮೊನ್ನೆ ಕೂಡ ನಾನು ಬಂದಾಗ ನಾನು ಹೇಳಿದೆ. ಅವ್ರು ಹೇಳ್ತಾರೆ ಇಟ್ ಇಸ್ ಎ ಗ್ಲೋಬಲ್ ಸಿಟಿ ಅಂತ. ಸಿ, ಬ್ಯಾಂಗ್ಳೂರ್ ಈಸ್ ಬೀನ್ ಅಟ್ರಾಕ್ಟೆಡ್ ಬೈ ಇಸ್ ಓನ್ ಟ್ಯಾಲೆಂಟ್. ಸಿ, ಇಲ್ಲಿ ಜನರ ಹೆಚ್ಚು ಕಮ್ಮಿ ಈ ದೇಶಕ್ಕೆ ನಂಬರ್ 2 ಹೈಯೆಸ್ಟ್ ಟ್ಯಾಕ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ. ವಾಟ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಹೆಲ್ಪಿಂಗ್? ನಾನು 1,23,00,000 ಯೋಜನೆನ ಇವತ್ತು ಬೆಂಗಳೂರು ಪ್ಲಾನಕ್ಕೆ, ನಾಟ್ 1 year, ಇಟ್ ವಿಲ್ ಟೇಕ್ 4-5 years ಮಾಡಿದ್ದೀನಿ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ. ನಾನು ನಾಳೆ ಪರ್ಮನೆಂಟಾಗಿ ಇಲ್ಲಿ ಇರೋದಿಲ್ಲ, ಐ ನೋ ದಟ್, ಬಟ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ, ಇನ್ ದಿ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಇಂಥ ಐತಿಹಾಸಿಕವಾದಂಥ ತೀರ್ಮಾನ ಯಾವಾಗೂ ತೆಗೆದುಕೊಂಡಿಲ್ಲ. ಈಗ 2006-07 ಫೆರಿಫರಲ್ ರಿಂಗ್ ರೋಡ್ ಮಾಡಿದ್ರು, ಎಲ್ಲಿ? ನಾರ್ತಲ್ಲಿ. ಸೌತಲ್ಲೂ ಮಾಡಿದ್ರು ಎಲೆಕ್ಟ್ರಾನಿಕ್ ಸಿಟಿ. ಯಾಕೆ ಇವ್ರು ತೊಗೊಳ್ಳಿಲ್ಲ? ವೈ ಡಿಡ್ ದೇ ಸ್ಟಾಪ್? ಅವ್ರು ತೊಗೊಂಡಿದ್ರೆ 3,000 ಕೋಟಿ ರೂಪಾಯಿ ಮುಗಿದೋಗ್ಬಿಡೋದು, 4,000 ಕೋಟಿ ರೂಪಾಯಿ. ಯಾಕೆ ಇವ್ರು ತೊಗೊಳ್ಳಿಲ್ಲ? 2007 ನೋಟಿಫಿಕೇಶನ್ ಮಾಡಿದವರು, ವೈ ಡಿಡ್ ದೇ ನಾಟ್ ಇಂಪ್ಲಿಮೆಂಟ್? ದೇ ಡಿಡ್ ನಾಟ್ ಹ್ಯಾವ್ ಪೊಲಿಟಿಕಲ್ ವಿಲ್. ಇವತ್ತು ನಾನು 26,000 ಕೋಟಿ ರೂಪಾಯಿ ಹುಟ್ಕೋತಾವು ಮಾತಾಡಿ ಸೈನ್ ಹಾಕಿ ಅವ್ರು ದುಡ್ಡು ಕೊಡೋಕ್ಕೆ ರೆಡಿ ಆದರು. ಈಗಾಗಲೇ ರೈತಗಳಿಗೆ ಆಯಿತು 1:2 ಕೊಟ್ಬಿಡಿ, ಅವ್ರಿಗೆ ಜಾಗ ಬೇಕಾದವ್ರು ಜಾಗ ಕೊಡಿ, ಕಮರ್ಷಿಯಲ್ ಕೊಡು ಕಮರ್ಷಿಯಲು, ರೆಸಿಡೆನ್ಷಿಯಲು ಮಾಡಿ ಅಂತೇಳಿ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಆಫೀಸರ್ಸ್ಗೆ. ದೇ ಆರ್ ಎಟ್ ಇಟ್. ಅದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ನಾರ್ತು ಬರ್ತಾ ಇದೆ, ಸೌತು ಬರ್ತಾ ಇದೆ. ಈ ಕಾರಿಡಾರ್ ಸ್ಪೆಷಾಲಿಟಿ ಏನಿರುತ್ತೆ? ಈ ಬಿಸ್ನೆಸ್ ಕಾರಿಡಾರ್ ಬೆಂಗಳೂರು ಸಿಟಿ ಒಳಗಡೆ ಇದೆ, ನೋಟಿಫಿಕೇಶನ್ ಆಗಿದೆ, ಅಲ್ಲಿ ಏನು ಡೆವಲಪ್ಮೆಂಟ್ ಆಗಕ್ಕೆ ಬಿಟ್ಟಿಲ್ಲ. 90% ಫ್ರೀ ಇದೆ, ಇನ್ನು 10% ಇದೆ. ಅವರು ಕಾಂಪನ್ಸೇಷನ್ ವಿಚಾರ ಆಯಿತು. BDಯಲ್ಲಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟು ಲಾ ಪ್ರಕಾರ ಅವ್ರಿಗೆ ಡಬಲ್ ಪ್ರೈಸ್ ಕೊಡಲಿಕ್ಕೆ ಅವಕಾಶ ಇಲ್ಲ. ಬಟ್ ಸ್ಟಿಲ್ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತೇಳಿ ಅವ್ರಿಗೆ 1:2 ಕೊಡಿ ಅಂತ ಹೇಳಿದ್ದೀನಿ. ಕೆಲವು ಕಡೆ ಜಾಗನೂ ಕೊಡಿ ಅಂತ ಹೇಳಿದ್ದೀನಿ. ಐದರ್ ಕಮರ್ಷಿಯಲ್ಗೆ ಇಷ್ಟು ಜಾಗ, ಇಲ್ಲ ರೆಸಿಡೆನ್ಷಿಯಲ್ ಲೆವೆಟಲ್ಲಿ ಇಷ್ಟು ಜಾಗ. ಅವ್ರಿಗೇನು ಜಮೀನು ಹೋಗಿದೆ, ಜಾಗ ಹೋಗಿದೆ, ಅದಕ್ಕೆ ಕೊಡಿ ಅಂತ ಹೇಳಿದ್ದೀನಿ. ಇಲ್ಲ TDR ಕೊಡಿ ಅಂತ ಹೇಳಿದ್ದೀನಿ, ಇಲ್ಲ ಅಂದರೆ FIR ಕೊಡಿ ಅಂತ ಹೇಳಿದ್ದೀನಿ. ಆಲ್ ದಿಸ್ ಆಪ್ಷನ್ಸ್ ಹ್ಯಾವ್ ಗಿವನ್ ಟು ದೆಮ್. ಜಮೀನು ಕಳ್ಕೊಂಡವ್ರಿಗೆ ಲಾಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 100 ಕಿಲೋಮೀಟರ್ ಬೆಂಗಳೂರು ಸಿಟಿ ಒಳಗೆ ಇಂಥ ಡಿಸಿಷನ್ ತೊಗೊಂಡಿದ್ದೀನಲ್ಲ, ಯಾಕೆ BJP ತೊಗೊಳ್ಳಿಲ್ಲ? ಸಿ, ನಾನು ಇದನ್ನು ಭಾಳ ದೂರದ ಆಲೋಚನೆಯಿಂದ ನೋಡ್ತಾ ಇದ್ದೀನಿ. ಈಗ ರೈಟ್ ಆರ್ ರಾಂಗು, ನೈಸ್ ಯೋಜನೆ ಬಂತು, ಕೆಲವರೆಲ್ಲ ವಿರೋಧ ಮಾಡ್ತಾಯಿದ್ರು, ದೇವೇಗೌಡರು ವಿರೋಧ ಮಾಡ್ತಾಯಿದ್ರು, ಅವ್ರ ಮಗ ವಿರೋಧ ಮಾಡ್ತಿದ್ರು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಬೆಂಗಳೂರು? ಎಷ್ಟು ವೆಹಿಕಲ್ಸ್ ಹೋಗ್ತಾ ಇದೆ ಎವ್ರಿ ಡೇ? ಆ ನೈಸ್ ರೋಡ್ ಇಲ್ಲ ಅಂದರೆ ಅವ್ರಿಗೆ ಪರ್ಮಿಷನ್ ಕೊಡದೆ ಏನೇನೋ ನಡೀತಾ ಇದೆ. ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಇಫ್ ನೈಸ್ ರೋಡ್ ವಾಸ್ ನಾಟ್ ದೇರ್, ಅವ್ರದ್ದೇ ಸ್ವಂತ ಯಾರ್ದೋ ಜಮೀನುಗಳು ಒಂದಷ್ಟು ಇದೆ ಅಂತ ಅಂದ್ಬಿಟ್ಟು ಆ ಜಮೀನನ್ನ ಉಳಿಸ್ಕೊಳ್ಳೋಕ್ಕೆ ಯಾರು ಸೈನ್ ಹಾಕಿದ್ಯಾರು? ನಾವೇನು ಸೈನ್ ಹಾಕಿಲ್ವಲ್ಲ. ಇಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. 1000 ವಿರೋಧ ಮಾಡ್ಬೋದು, ನೋ ಒನ್ ಕ್ಯಾನ್ ಸ್ಟಾಪ್ ಇಟ್. ಐ ನೋ ವಾಟ್ ಇಸ್ ದಿ ಲಾ, ವಾಟ್ ಇಸ್ ದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ ದಟ್. ನೋ ಒನ್ ಕ್ಯಾನ್. ಸದ್ಯಕ್ಕೆ ಯಾರೋ ಟೆಂಪ್ರರಿ ಡಿನೋಟಿಫೈ ಮಾಡಿ, ಅದು ಮಾಡಿ, ಇದು ಮಾಡಿ ಕೋರ್ಟ್ಗೆ ಹೋಗ್ತಾ ಇರ್ಬೋದು, ತರ್ಬೋದು. ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಡಿಸೈಡ್ ಆನ್ ದಟ್ ಇಶ್ಯೂ. ಹಂಗೆ ಇವತ್ತು ನಾನು ಇವತ್ತು ಯಾರಿಗೂ ನಾನು ಇದನ್ನು ಡಿನೋಟಿಫೈ ಮಾಡಲ್ಲ ಅಂತ ಹೇಳ್ಬಿಟ್ಟೆ. ನಾನು ಈ ಬಿಸ್ನೆಸ್ ಕಾರಿಡಾರ್ ಏನಿದೆಯಲ್ಲ, ಸೌತ್ ಬಿಸ್ನೆಸ್ ಕಾರಿಡಾರು, ನೈಸ್ ರೋಡ್ ಪಕ್ಕಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಬರ್ತಾ ಇದೆ.
ನಾರ್ತಲ್ಲೂ ಬರ್ತಾ ಇದೆ. ಇವೆರಡೂ ಸೇರಿ ಒಂದು ರೌಂಡ್ ಆಗ್ತಾ ಇದೆ. ನಾನು ಮಾಡೋದಿಲ್ಲ ಅಂತ ಹೇಳಿದೆ. ನಾನು ಮಾಡಿಬಿಟ್ಟು ನಾನು ಜೈಲಿಗೆ ಹೋಗ್ತಾನೆ ತಯಾರಿಲ್ಲ ಅಂತ ಹೇಳಿದ್ದೆ. ದರ್ ಇಸ್ ಲಾಟ್ ಆಫ್ ಕಾಂಪ್ಲಿಕೇಶನ್, ಕೋರ್ಟ್ ಇಶ್ಯೂಸ್. ಸೊ ಹಂಗೆ ಈ ಡಿಸಿಷನ್ ತೆಗೆದುಕೊಂಡಿದ್ವಿ. ಇದು ಟ್ರಾಫಿಕ್ನ 30% ಈಸ್ ಔಟ್ ಆಗ್ತದೆ ಇಲ್ಲಿ ಹೊರಗಡೆ, ನಾಟ್ ಇನ್ ದಿ ಸಿಟಿ. ಸರ್ ಸಿಟಿಗೆ ಈ ಸಮಸ್ಯೆನ ನಾನು ಹೇಳ್ತಾ ಇದ್ದೀನಲ್ಲ, 112 ಕಿಲೋಮೀಟರ್ ಫ್ಲೈಓವರು, 40 ಕಿಲೋಮೀಟರ್ಸ್ ಡಬಲ್ ಡಕ್ಕರು, ಒಂದೇ ಸತಿ ಒಂದು ಡಿಸಿಷನ್ ತೊಗೊಂಡಿದ್ದಾನಲ್ಲ, ಯಾರು ತೊಗೊಂಡಿದ್ದಾರೆ? ಪ್ಲಸ್ 40 ಕಿಲೋಮೀಟರ್ಸ್ ಟನಲ್ಲು ಯಾರು ತೆಗೆದುಕೊಂಡಿದ್ದಾರೆ? ಈಗ ಪಕ್ಕದ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಅವರು ಕೂಡ ನಮ್ಮ ಜೊತೆಗೆ ಕಾಂಪಿಟೇಟ್ ಮಾಡ್ತಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದಕ್ಕೆ 2 ಅವರ್ ಬೇಕು ಸರ್. ಅದೇ ಲೇಪಾಕ್ಷಿ ಕೊರೋದಕ್ಕೆ 18ರಿಂದ 20 ನಿಮಿಷ ಅಂತಿದ್ದಾರೆ. ಈಗ ನಾರಾ ಲೋಕೇಶ್ ನೇರವಾಗಿ ಟ್ವೀಟ್ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ, ನೀವು ಬೆಂಗಳೂರಿಗೆ ಯಾಕೆ ಹೋಗ್ತೀರಿ, ನಮಗೆ ಬನ್ನಿ ಅಂತ ಇನ್ವೆಸ್ಟರ್ ಕರೀತಾ ಇದ್ದಾರೆ. ಬೆಂಗಳೂರಿನ ಇಮ್ಯುನಿಟಿ ಕಡಿಮೆ ಆಗ್ಬಿಡಲ್ವಾ ಈ ಥರ ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಪ್ರಶ್ನೆ ಇರುವಂಥದ್ದು. ಈಸ್ ಎನ್ ಯಂಗ್ ಮ್ಯಾನ್, ಹಂಗ್ರಿ ಮ್ಯಾನ್, ಯಂಗ್ ಮ್ಯಾನ್. ಪಾಪ ಅವ್ರಿಗೆ ಒಳ್ಳೇದಾಗಲಿ. ಹೊಸ್ದಾಗಿ ಅಧಿಕಾರಕ್ಕೆ ಬಂದಿದ್ದಾರೆ. ಪಾಪ ಇಸ್ ಫಾದರ್ ಇಸ್ ಎ ಗ್ರೇಟ್ ಲೀಡರ್, ಸೀನಿಯರ್ ಲೀಡರ್. ಅದೆಲ್ಲಿ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹೌ ಕ್ಯಾನ್ ಯು ಕಂಪೇರ್ ಬ್ಯಾಂಗ್ಳೂರ್ ವಿತ್ ದಟ್? ಏನು ಹುಟ್ಟವೆಲ್ಲ ಬಸವ ಆಗಾಯ್ತದ? 100 ಊರುಗಳು ಹುಡ್ತವೆ, ಎಲ್ಲ ಬಸವಾದವ? ಯು ಕಾಂಟ್ ಮ್ಯಾಚ್ ಬೆಂಗಳೂರು ಇನ್ ದಿಸ್ ಕಂಟ್ರಿ. ಯಾಕೆ ಪ್ರೈಮ್ ಮಿನಿಸ್ಟರ್ ಬಂದು ದಿಸ್ ಎ ಗ್ಲೋಬಲ್ ಸಿಟಿ ಅಂತ ಯಾಕೆ ಮೊನ್ನೆ ಮಾತಾಡಿದ್ರು? ಹೋಗಲ್ಲಿ ಮಾತಾಡಲಿ, ವಿಜಯವಾಡಗೆ ಹೋಗ್ಬಿಟ್ಟು ಇದು ಗ್ಲೋಬಲ್ ಸಿಟಿ ಬನ್ನಿ ಅಂತ ಪ್ರೈಮ್ ಮಿನಿಸ್ಟರ್ ಕರೀಲಿ. ಯಾರು ಬೇಡ ಅಂತ ಹೇಳ್ತಾರೆ? ಬೆಂಗಳೂರಲ್ಲಿರೋಂಥ ವೆದರ್, ಬೆಂಗಳೂರಿರೋಂಥ ಟ್ಯಾಲೆಂಟು, ಬೆಂಗಳೂರಿರೋಂಥ ಹೆಲ್ತ್ ಕೇರು, ಬೆಂಗಳೂರಿರೋಂಥ ಯಂಗ್ ಫೋರ್ಸು, ಬೆಂಗಳೂರಿರೋಂಥ ಎಜುಕೇಷನ್ನು, ಬೆಂಗಳೂರಲ್ಲಿರೋಂಥ ಕಲ್ಚರು ಯಾರಿಲ್ಲ. ಇಡೀ ಪ್ರಪಂಚದಲ್ಲಿ ಭಾರತವನ್ನು ನೋಡ್ಬೇಕಾದ್ರೆ ಬೆಂಗಳೂರು ಮುಖಾಂತರನೇ ನೋಡಬೇಕು. ಸೊ ಅದರಿಂದ ನಾನು ಯಾಕೆ ಈ ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡಿದೆ ಅಂತಂದರೆ, ಬೆಂಗಳೂರು ಸೌತ್ ಡಿಸ್ಟಿಕ್ಕು, ನಾರ್ತ್ ಡಿಸ್ಟಿಕ್, ನಾವು ಮೂಲಭೂತ ಬೆಂಗಳೂರಿನವರು. ಅವ್ರು ಯಾರೋ ಒಬ್ಬ ಮಾತಾಡ್ತಿದ್ದ, ರಿಯಲ್ ಎಸ್ಟೇಟ್ಗೋಸ್ಕರ ಮಾಡ್ತಾರೆ. ನೀನು ಯಾಕೆ ಬಂದಪ್ಪ ಹಾಸನದಿಂದ ಇಲ್ಲಿ ಜಮೀನು ತೊಗೊಳಕ್ಕೆ? 10,000 ಕೋಟಿ ರೂಪಾಯಿನ ಆಸ್ತಿ ಇದೆಯಪ್ಪ ನಿಮ್ಮ ಕುಟುಂಬದ್ದು, ಪಟ್ಟಿಕೊಳ್ಳ ನಾನು. ನೀನು ಯಾಕೆ ಇಲ್ಲಿ ಜಮೀನು ತೊಗೊಂಡಿದ್ಯಾ 100 ಎಕರೆ? ಇಲ್ಲಿ ಯಾಕೆ ರಾಜಕಾರಣ ಮಾಡೋಕ್ಕೆ ಬಂದಿದ್ಯಾ? ಇರಬೇಕಾಯ್ತಲ್ಲಿ ಒಳ್ಳೆ ನರಸಪುರದಲ್ಲಿ, ಯಾರು ಬೇಡ ಅಂದರು? ನಿನಗೆ ಬಂದಂಗೆ ತಾನೇ ಬೇರೆಯವರು ಬರೋದು. ನಾವು ಹುಟ್ಟಿರೋರು ಇಲ್ಲಿ, ವಿ ಆರ್ ಬಾರ್ನ್ ಇನ್ ದಿಸ್. ಕೆಂಪೇಗೌಡ ಕಟ್ತಾ ಅದನ್ನು ವಿಸ್ತರಣೆ ಅಲ್ಲ, ಇರೋದನ್ನ ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೊನ್ನೆ ನೀವು ರಾಮನಗರಕ್ಕೆ ಹೋದ್ರಿ, ಬಿಡದಿಗೆ ಹೋದ್ರಿ, ರೈತರು ಕೂಡ ನಿಮ್ಮ ಬಗ್ಗೆ ಮಾತಾಡೋಕೆ ಬಂದರು, ನೀವು ಕೆಲವೊಂದಿಷ್ಟು ನೇರವಾಗಿ ನೋಡಿದ್ರಿ. ಅದ್ರ ಬಗ್ಗೆ ಕೂಡ ಕಾಮೆಂಟ್ಸ್ಗಳು ಬರ್ತಾ ಇದೆ. ನೀವು ಅದನ್ನು ಹೇಗೆ ಸಮರ್ಥನೆ ಮಾಡ್ಕೋತೀರಿ? ನೀವು ಹೇಳಿದ್ರಿ ಇವರೆಲ್ಲರೂ ಕೂಡ ನಮ್ಮೂರವ್ರದವರು ನಾವು ಸಮರ್ಥನೆ ಮಾಡ್ಕೋತೀವಿ ಅಂತ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ರಾಜಕೀಯವಾಗಿ ಪ್ರಶ್ನೆಗಳು ಹುಡ್ತಾ ಇದೆ. ಈ ಥರ ಮಾತಾಡ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗಿ ಬಯಸಿದವರು ಹೀಗೆ ಮಾತಾಡೋದು ಸಾಧ್ಯನಾ ಅಂದರು. ನೋಡಪ್ಪ, ನಾ ಮಾತಾಡ್ದೆ ಹಿಂಗೆ. ದೇ ಕಾಂಟ್ ಚೇಂಜ್ ಮೀ, ದೇ ಆಲ್ಸೋ ನೋ ದಟ್ ಐ ವಿಲ್ ನಾಟ್ ಚೇಂಜ್. ಅವರು ಹಸಿರು ಟವಲ್ ಹಾಕ್ಕೊಂಡವರೆಲ್ಲ ರೈತರಲ್ಲ, ಅವರೆಲ್ಲ ಜನತಾದಳ ಕಾರ್ಯಕರ್ತರು. ಬಾಲಕೃಷ್ಣನ ಕಟ್ಟ ವೈರಿಗಳವರು. ಅವರು ಬಂದು ಕುಮಾರಸ್ವಾಮಿನೇ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ದು, ಶುರು ಮಾಡಿದ್ದು, ನೋಟಿಫೈ ಮಾಡಿದ್ದು ಕುಮಾರಸ್ವಾಮಿ ಜಮೀನು ಇದೆ, ಅವ್ರ ಧರ್ಮಪತ್ನಿ ಜಮೀನು ಇದೆ. ಯಾರು ಕೊಟ್ಟರೋ, ಏನು ಕೊಟ್ಟರೋ, ದುಡ್ಡು ಎಲ್ಲಿಂದ ಬಂತು ಅದೆಲ್ಲ ನನಗೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ರೈಬ್. ಅವ್ರು ನಿರಾಕರಿಸಿದ್ದಾರೆ. ನಮ್ದೇನಾದ್ರು ಜಮೀನು ನಾವು ರೈತರಿಗೆ ಕೊಡೋಕ್ಕೆ ಸಿದ್ಧ ಅಂದಿದ್ದಾರೆ. ಕೊಟ್ಬಿಟ್ಟಿದ್ದಲ್ಲ, ನಾನು ಲೆಟ್ರೆ ನಮ್ಮ GBA ಚೇರ್ಮನ್ ಕೊಟ್ಬಿಟ್ಟಿದ್ದಾರಲ್ಲ, ಲೆಟ್ರೇ ಕೊಟ್ಟಿದ್ದಾರಲ್ಲ. ಅವರೇನು ನಮ್ದು ಪ್ರಾಜೆಕ್ಟ್ ತೊಗೊಬಿಡಿ ಅಂತ ಹೇಳಿಲ್ಲ, ನಮ್ಮ ಹತ್ರನೇ ಡೈರೆಕ್ಟಾಗಿ ವ್ಯವಹಾರ ಮಾಡಿ ಅಂತೇಳಿ ಅವ್ರು GPA ಬಿಟ್ಬಿಟ್ಟು. ದೇ ಹ್ಯಾವ್ ನಾಟ್ ಅಬ್ಜೆಕ್ಟೆಡ್, ದೇ ಹ್ಯಾವ್ ಪರ್ಚೇಸ್ಡ್ ದಿ ಲ್ಯಾಂಡ್ ಇನ್ ದಟ್. ಇಲ್ಲಿ ಅವ್ರಿಗೆ ಒಳ್ಳೇದಾಗ್ತದೆ, ಒಳ್ಳೇದಾಗಲಿ, ದರ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಅವರು ಜನತಾದಳದ ಕಾರ್ಯಕರ್ತರು. ಅವ್ರದ್ದು ಪರ್ಸ್ನಲ್ ಕೆಲವು ಎಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಇದ್ದಾರೆ, ಕೆಲವರು ಜಮೀನ್ದಾರು ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ನಮ್ಮಲ್ಲಿರೋ ಮೆಂಬರ್ಸ್ದು ಪಾಪ ಜಮೀನುಗಳು ಹೋಗಿದೆ. ಬಟ್ ನಾನು ಅವ್ರು ಕೊಟ್ಟಿರುವಂಥ ಕಾಂಪನ್ಸೇಷನ್ ಇದೆಯಲ್ಲ, ತೀರ್ಮಾನ ಮಾಡಿದ್ದು, ಯಾವತ್ತೂ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಕಾಂಪನ್ಸೇಷನ್ ತೀರ್ಮಾನ ಮಾಡಲಿಲ್ಲ. 50% ಆಫ್ ದಿ ಲ್ಯಾಂಡ್, 40% 45 ಅದೆಷ್ಟೋ ಕಮರ್ಷಿಯಲ್ ಏನೋ ಹೇಳಿದ್ದೀನಿ, ರೆಸಿಡೆನ್ಷಿಯಲ್ಗೆ ಏನೋ ಬೇರೆ ಹೇಳಿದ್ದೀನಿ. ದುಡ್ಡು ಕೂಡ 1.5 ಕೋಟಿಯಿಂದ 2.5 ಕೋಟಿ, ಮೇನ್ ರೋಡಲ್ಲಿದೆ 2.5 ಕೋಟಿ, ಒಳಗಡೆ ಇತ್ತು ಅಂದರೆ 1.5 ಕೋಟಿ ಅಂತ ಅನೌನ್ಸ್ಮೆಂಟ್ ಮಾಡಿದೆ. ಅವ್ರಿಗೂ ಕೂಡ ಬೆಂಗಳೂರು ಸಖತ್ತಾಗಿ ಬೆಳೀತದೆ, ಯು ಕಾಂಟ್ ಸ್ಟಾಪ್. ನಮ್ದು ಏನಪ್ಪ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಯ್ತು ಅಂದರೆ ಬೆಂಗಳೂರು ಪ್ರೆಷರ್ ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಹಿಂದೆ ಹಿಂಗೆ ಸ್ಯಾಟಲೈಟ್ ಟೌನು, ಒಂದು ಕಾಲದಲ್ಲಿ ಕೆಂಗೇರಿ, ಒಂದು ಕಾಡು ಯಲಹಂಕ, ಇವೆಲ್ಲ ಮಾಡ್ಕೊಂಡು ಬಂದರು, ಈ ಪ್ರೆಷರ್ ಕಡಿಮೆ ಆಗಲಿ ಅಂತೇಳಿ. ಈಗ ಅದೆಲ್ಲ ಸೇರ್ಕೊಬಿಟ್ಟಿದೆ. ಹಂಗೆ ನಾಳೆ ಆ ಏರಿಯಾ ಕೂಡ ಗ್ರೇಟರ್ ಬೆಂಗಳೂರು ಏರಿಯಾ ಬಿಡದಿನೂ ಬೆಂಗಳೂರು ಒಳಗಡೆ ಸೇರ್ಕೊಳ್ತದೆ.
ಏನೂ ಮಾಡೋಕ್ಕಾಗಲ್ಲ. ಈಗ ನೀವು ಕೋಲಾರ ರೋಡಲ್ಲಿ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಹೊಸಕೋಟೆ ಮುಟ್ಬಿಡ್ತಲ್ಲ. ಈಗ ನಂಬಿಕೆ ನಕ್ಷೆ ಅಂತ ತಂದಿದ್ದೀನಿ. ಪ್ಲ್ಯಾನ್ ಹ್ಯಾರಾಸ್ಮೆಂಟ್ ಇತ್ತು ಪ್ಲ್ಯಾನ್ ಸ್ಯಾಂಕ್ಷನ್ಗೆ. ಯಾರು ಬೇಕಾದ್ರೂ ಲೋಡ್ ಮಾಡ್ಬೋದು 50-80ವರೆಗೂ ಅರ್ಜಿ ಹಾಕ್ಬೋದು. ಇಂಜಿನಿಯರಿಂಗ್ ಒಬ್ಬ ಇಂಜಿನಿಯರ್ನ ಇಟ್ಕೊಂಡು ಯಾವನು ದುಡ್ಡು ಇಲ್ಲದೆ ಲಂಚ ಇಲ್ಲದೆ ಮಾಡ್ಬೋದು. ಯಾರು ತಂದಿರೋಂಥ ತೀರ್ಮಾನ 50-80ವರೆಗೂ ಕೂಡ ಅವ್ನ ಮನೆ ಬಾಗಿಲಿಗೆ ಪ್ಲ್ಯಾನ್ ಬರ್ತದೆ. ಈಗ ಖಾತಾ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಈ ಖಾತಾ ವಿಚಾರಕ್ಕೆ ಬರೋಣ ಸರ್. ಈ ಖಾತಾ ವಿಚಾರದಲ್ಲಿ ಎಂಟೈರ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ. ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಭೂಮಿ ಅಂತ ತಂದರು, ಪಾಣಿ ಎಲ್ಲ ತಿತ್ತಾ ಇದ್ರು. ಆ ತಿದ್ದಿದ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಂಡವ್ರೆ ಕೆಲವರೆಲ್ಲ. ಈಗ ರಾಮನಗರ ಬಿಡಿದಿದೆಲ್ಲ ಅದೆಲ್ಲ ಈಗ ನಾನು ನೆಕ್ಸ್ಟ್ ಚರ್ಚೆ ಮಾಡೋಣ ಅದನ್ನು ಬೇರೆ ಸಂದರ್ಭದಲ್ಲಿ. ಈಗೆಲ್ಲ ಡಾಕ್ಯುಮೆಂಟ್ ಇತ್ತು. ಇವತ್ತಾರು ಕಾರ್ಪೊರೇಷನಲ್ಲಿ ಅದು ಮಾಡಿರಲಿಲ್ಲ. ಈಗ ಇದನ್ನು ನೋಡಿ ನಾನು ಮಾಡ್ತಾ ಇರೋಂಥ ತೀರ್ಮಾನ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅಪ್ರಿಷಿಯೇಟೆಡ್ DK is doing a good job ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಗೊತ್ತಾ ನಿಮಗೆ? ಈ ಖಾತಾ ವಿಚಾರಕ್ಕೆ ಸರ್, ಈ ಖಾತಾ ವಿಚಾರದಲ್ಲಿ ಸರ್ ಎಲ್ಲ ಸ್ಕ್ಯಾನ್ ಮಾಡಿ ಹೇಳ್ತೀನಿ ಕೇಳಿ, 25 ಲಕ್ಷ ಪ್ರಾಪರ್ಟೀಸ್ ಇದೆ ಬೆಂಗಳೂರಲ್ಲಿ, ಅಫಿಷಿಯಲ್ ಡಾಕ್ಯುಮೆಂಟೆಡ್ ಪ್ರಾಪರ್ಟೀಸ್. ಅದೆಲ್ಲ ಪೇಪರ್ ತೊಗೊಂಡು ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ಹಿಂದೆ ಮುಂದೆ ಎಲ್ಲ. ನಾಳೆ ಬೆಳಗ್ಗೆ ಯಾರು ತಿದ್ದಬಾರ್ದು, ನೀವು ನೋಡ್ಕೊಳ್ಬೋದು ನಿಮ್ಮ ಡಾಕ್ಯುಮೆಂಟ್ ಎಲ್ಲಿದೆ, ನಿಮ್ಮ ಖಾತಾ ಇದೆ ಅಂತೇಳಿ ಮಾಡಿ ಮನೆಗೆ ಹೋಗಿ ಇದನ್ನು ಡಾಕ್ಯುಮೆಂಟ್ ಕೊಟ್ಟು ಅವ್ರಿಗೆ ಪ್ರಿಮಿನರಿ ಏನಿದೆ ಅಂತ ಕೊಟ್ಟು ಅದಕ್ಕೆ ಏನಾರು ಸರಿ ಮಾಡ್ಕೊಳ್ಳೋಕ್ಕೆ ದಾಖಲೆಗಳೆಲ್ಲ ಮಾಡಿಕೊಂಡು ಅವ್ರು ಯಾರ್ಯಾರ ಹೆಸರು ಇರಬೇಕೋ ಭದ್ರಾಗಿರಬೇಕು ಮಾಡಿದ್ದೀನಿ. ಯಾರಿಂತ ತೀರ್ಮಾನ ಮಾಡಿದ್ದಾರೆ? ಅವನ ಮನೆ ಬಾಗಿಲಿಗೆ ಒಂದು ರೆವಲ್ಯೂಷನ್ ಟೈಪ್ ಹೋಗ್ತಾ ಇದ್ದಾರೆ. ಸೊ ಹಿಂಗೆ ಅನೇಕ ವಿಚಾರಗಳು. ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ತಂದೆ. ಈಗ ನಾವು ಮೊದಲು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇತ್ತು. ಆಗ ಕೆಲವರು ಎರಡು ಫ್ಲೋರ್ ಕಟ್ಟೋದು, 4 ಫ್ಲೋರ್ ಇರ್ತದೆ, 2 ಮಾತ್ರ ಡಿಕ್ಲೇರ್ ಮಾಡ್ಕೊಳ್ಳೋದು. ಅವನು ಯಾರು ರೆವಿನ್ಯೂ ಇನ್ಸ್ಪೆಕ್ಟ್ರಿಗೋ ಅವನು ಯಾರೋ ಇವನಿಗೂ ಯಾರಿಗೋ ಕಂಪ್ಲೀಟ್ ಅಡ್ಜಸ್ಟ್ ಮಾಡಿಕೊಂಡು ಟ್ಯಾಕ್ಸೇ ಕಟ್ತಿಲ್ಲ. ಈಗೆಲ್ಲ ಬಿಲ್ಡಿಂಗ್ ಎಷ್ಟೆಷ್ಟಿದೆ ಎಲ್ಲ ಕಂಪ್ಲೀಟ್ ಎಲ್ಲ ಸ್ಕ್ಯಾನ್ ಮಾಡಿ ಹಾಕಿ ಮಾಡಿ ಆಯಿತು. ಒನ್ ಟೈಮ್ ಸೆಟಲ್ಮೆಂಟು 1200 ಕೋಟಿಗೆ ಬಂತು. ಎ ಖಾತಾ ಬಿ ಖಾತಾ ಅಂತ ಎಲ್ಲರಿಗೂ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ವಿ. ಎಂಟೈರ್ ಬಿ ಖಾತಾನೆಲ್ಲ ಎ ಖಾತೆ ಕನ್ವರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ರೋಡ್ಸ್ ಇದ್ದಿದ್ದೆಲ್ಲ ಪ್ರೈವೇಟ್ ರೋಡ್ಸ್ನೆಲ್ಲ ಕಂಪ್ಲೀಟ್. ಸರ್ ಪಾಲಿಕೆ ಅಧಿಕಾರಿಗಳ ವಿರುದ್ಧವೂ ಕೂಡ ಕೆಲವೊಂದಿಷ್ಟು ಆರೋಪ ಇದೆ. ಎಸ್ಪೆಷಲಿ ಈ ಆಸ್ತಿ ತೆರಿಗೆ ವಿಚಾರದಲ್ಲಿ ಅಲ್ಲಿ ತುಂಬ ಸೆಟ್ಲ್ಮೆಂಟ್ಗಳಾಗ್ಬಿಡುತ್ತೆ. ಎಸ್ಪೆಷಲಿ ದೊಡ್ಡವ್ರು ಯಾರು ಕೂಡ ಕಟ್ಟಲ್ಲ ಅನ್ನುವಂಥದ್ದು. ಈ ಎಲ್ಲೆಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಇರುತ್ತೆ ಅಥವಾ ಟೆಕ್ ಕಾರಿಡಾರ್ಗಳಿರುತ್ತೆ, ಇವತ್ತಿಗೂ ಕೂಡ ಸಾಕಷ್ಟು ದುಡ್ಡು ಭಾರಿ ಪ್ರಮಾಣದ ಹಣ ಬರಬೇಕು. ಇವತ್ತು ನೋಡ್ರಿ 10,000 ಕೋಟಿ ಟಾರ್ಗೆಟ್ ಕೊಡ್ತೀರಿ, ಕಲೆಕ್ಷನ್ ಆಗೋದು 4,000 ಕೋಟಿ ಮಾತ್ರ. ನೀವೆಲ್ಲವೂ ಕೂಡ ಮಾಡ್ತಾ ಹೋಗ್ತಾ ಇದ್ದೀರಿ, ಬಟ್ ಅಧಿಕಾರಿಗಳು ಮತ್ತು ಅದೇ ರೀತಿ ರೂಲ್ಸ್ಗಳು ಹಾಗೆ ಇಟ್ಕೊಳ್ತಾರೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಿ? ಅದಕ್ಕೆ ಮಾಡೋಕ್ಕಾಗಬಾರ್ದು ಅಂತಲೇ ಈ ಕೆಲಸ ಈ ತೀರ್ಮಾನ ಮಾಡ್ತಾಯಿದೆ. ಅದಕ್ಕೆ ಮೊನ್ನೆ 2,200 ಕೋಟಿ ಬಂತು, ಇನ್ನು 3,000 ಕೋಟಿ. ಡೆಲ್ಲಿದು ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಗೊತ್ತಾ ನಿಮಗೆ? ನಾವಾರ 4,000-5,000 ಕೋಟಿ ಮೇಲೆ ಕಲೆಕ್ಟ್ ಮಾಡಿದ್ದೀವಿ. ಡೆಲ್ಲಿ ಟ್ಯಾಕ್ಸ್ ಓನ್ಲಿ 2,000 crores. ಐ ಪರ್ಸ್ನಲಿ ಟುಕ್ 15 ಮೆಂಬರ್ ಆಫೀಸರ್ಸ್ ಟು ಬೆಂಗಳೂರು. ಡೆಲ್ಲಿ ಕಾರ್ಪೊರೇಷನಲ್ಲಿ ಹೋಗಿ ಮೇಯರ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಎಲ್ಲ ಆಫೀಸರ್ಸ್ ಎಲ್ಲ ಮಾತಾಡಿದ್ದೀನಿ. ಬರೀ 2,000 ಕೋಟಿ. ಡೆಲ್ಲಿ ಈಸ್ ರನ್ನಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಸ್ಪೆಷಲ್ ಪ್ಯಾಕೇಜ್ ಕೊಟ್ಬಿಟ್ಟು ಡೆಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ ಬರೀ ನೀವು ನ್ಯೂ ಡೆಲ್ಲಿ ಹೋಗಿ ಬರ್ತೀರಲ್ಲ, ಅಲ್ಲಿ ನೋಡೋಕೆ ಹೋಗ್ಬೇಡಿ, ನೀವು ಓಲ್ಡ್ ಡೆಲ್ಲಿ ಹೋಗಿ ನೋಡಿ, ನಿಮಗೆ ಗೊತ್ತಾಗ್ತದೆ ಏನಿದೆ, ಆ ರೋಡ್ ಏನಿದೆ, ಆ ಗುಂಡಿ ಏನಿದೆ, ಅದೇನಿದೆ. ನನ್ನದೇ ಮನೆ ಇದೆಯಪ್ಪ ಸಫ್ದರ್ಜಂಗ್ ಎನ್ಕ್ಲೇವಲ್ಲಿ. ನನ್ನ ಮನೆಗೆ ಹೋಗ್ಬೇಕಾದ್ರೆ ಮೇಯ್ನ್ ರೋಡಿಂದ 100 ಗುಂಡಿ ಇದೆ, 100 ಮೀಟ್ರಿಗೆ 100 ಗುಂಡಿ ಇದೆ. ಏನು ಮಾಡೋಕ್ಕಾಗಲ್ಲ. ಬಟ್ ಇರಲಿ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್ ಆನ್ ದಟ್. ಸೊ ಹಂಗೆ ವಿ ಹ್ಯಾವ್ ಟೇಕನ್ ಎ ವೆರಿ, ನನ್ನ ಅವಧಿಯಲ್ಲಿ ಏನಾರು ಒಂದು ರಿಫಾರ್ಮ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ಐ ನೀಡ್ ಟೈಮ್. ಜನ ಸಹಕಾರ ಕೊಡ್ತಾ ಇದ್ದಾರೆ. ಈ ಹೊಸ ಕಾರ್ಪೊರೇಷನ್ ದೇರ್ ಆರ್ ಲಾಟ್ ಆಫ್ ಲೀಗಲ್ ಇಶ್ಯೂಸ್ ವಿಚ್ ಪಬ್ಲಿಕ್ ವಿಲ್ ಕ್ವಶನ್ ಆನ್ ದಿ ಕೋರ್ಟ್ ಆಫ್ ಲಾ. ಇರಲಿ, ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ನಾನು ತಪ್ಪು ಮಾಡಿದರೆ ತಿದ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ. ದೆರ್ ಇಸ್ ನಥಿಂಗ್ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ಏನು ಐ ಡೋಂಟ್ ಹ್ಯಾವ್ ಎನಿ ಈಗೋ ಇಶ್ಯೂಸ್. ನನಗೆ ಯಾವುದು ಈಗೋ ಅವೆಲ್ಲ ಏನು ತಲೆಯನ್ನು ಕೆಡಿಸ್ಕೊಬೇಕಿಲ್ಲ. ಅಲ್ಟಿಮೇಟ್ಲಿ ಜನಕ್ಕೆ ಅನುಕೂಲ ಆದ್ರೆ ಸಾಕು. ಏನು ತೆಗಿತೀವಿ, ಏನು ವಾಟ್ ಇಸ್ ಪರ್ಮನೆಂಟ್? ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಲೈಫ್. ರಾಜಕಾರಣದ ಬಗ್ಗೆ ಮಾತಾಡೋಣ ಸರ್. ಇದುವರೆಗೂ ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ, ಈಗ ರಾಜಕಾರಣದ ಬಗ್ಗೆ ಮಾತಾಡೋಣ ಸರ್. DK ಶಿವಕುಮಾರ್ ಅಂದರೆ ಎಲ್ಲವನ್ನೂ ಕೂಡ ಅರಗಿಸ್ಕೊಳ್ಳುವಂಥ ಒಂದು ಶಕ್ತಿ ಇದೆ. ಅನೇಕ ವಿಚಾರಗಳಿರ್ಬೋದು, ಅನೇಕ ಸಂದರ್ಭ ಇರ್ಬೋದು, ಒಳ್ಳೆಯದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಎಲ್ಲವನ್ನು ಕೂಡ ನೇರವಾಗಿ ಅರಗಿಸ್ಕೊಂಡಿದ್ದೀರಿ ಸರ್. ಈ ರಾಷ್ಟ್ರಕ್ಕೆ ಇನ್ಫ್ಯಾಕ್ಟ್ RSSನ ಒಂದು ಗೀತೆಯನ್ನು ನೀವು ಹಾಡಿದ್ರಿ ಸದನದೊಳಗೆ. ಅದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಾತುಗಳು ಕೂಡ ಕೇಳಿಬಂತು. ಅದಾದಮೇಲೆ DK ಶಿವಕುಮಾರ್ ಕ್ಷಮೆನೂ ಕೂಡ ಕೇಳಿದ್ದಾರೆ. ಎಲ್ಲವನ್ನೂ ಕೂಡ ಅರಗಿಸಿಕೊಳ್ಳುವಂಥ DK ಶಿವಕುಮಾರ್ ಕ್ಷಮೆ ಕೇಳಿದ್ದು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಕಾಂಗ್ರೆಸ್ ಮನೆಯ ಒಳಗಿನ ರಾಜಕಾರಣಕ್ಕೆ ಆ ಒತ್ತಡಕ್ಕೆ ಸಿಕ್ಕಿ ಕ್ಷಮೆ ಕೇಳಿದ್ರ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಸರ್. ಏನಕ್ಕೆ ಹೇಳಿದ್ರಿ, ಯಾಕೆ ಕ್ಷಮೆ ಕೇಳಿದ್ರಿ? ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ಕಾಲೇಜಲ್ಲಿದ್ದಾಗ ನಾನೊಬ್ಬ ಸ್ಟೂಡೆಂಟ್ ಲೀಡ್ರಾಗಿ ರಾಜಕೀಯದಲ್ಲಿ ಹುಂಬಿದವನು ನಾನು.
ಅಸೆಂಬ್ಲಿಗೆ ನಿಂತ್ಕೊಂಡವನು. ನನ್ನ ವಿರುದ್ಧ ABVP ಅವರು ಎಲೆಕ್ಷನ್ ನಿಂತ್ಕೊತಿದ್ರು, ಕಮ್ಯುನಿಸ್ಟವರು ಎಲೆಕ್ಷನ್ ನಿಂತ್ಕೊಂಡಿದ್ರು. ಐ ಹ್ಯಾವ್ ಸ್ಟಡಿಡ್ ಆಲ್ ದಿ ಐಡಿಯಾಲಜೀಸ್. ಕಮ್ಯುನಿಸ್ಟ್ ಹೆಂಗಿತ್ತು, ದಳ ಹೆಂಗಿದೆ, BJP ಹೆಂಗಿದೆ, ಅವ್ರ ಇತಿಹಾಸ ಏನು ಎಲ್ಲ ಕೂಡ ಇದೆ. ನನಗೂ ಕೂಡ RSS ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಕಟ್ತಾ ಇದ್ದಾರೆ, ಚಾಣಕ್ಯ ಯೂನಿವರ್ಸಿಟಿ ಕಟ್ತಾ ಇದ್ದಾರೆ. ನೀವಿನ್ನೂ ನೋಡಿಲ್ಲ ಅಂತ ಕಾಣ್ತದೆ. ನಮ್ಮ ಇದಕ್ಕೆ ಮಾಗಡಿ ರೋಡ್ಗೆ ಹೋಗಿ ನೋಡಿ, ಪರಮ್ ಅಂತ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂತ 5 ಸ್ಟಾರ್ ಹೋಟೆಲ್ ಕಟ್ತಾ ಇದ್ದಾರೆ. ದಿ ಬಿಗ್ಗೆಸ್ಟ್ ಹಾಲ್ ಆಫ್ ಕರ್ನಾಟಕ ಬರ್ತಾ ಇದೆ, ಬಿಗ್ಗೆಸ್ಟ್ ಹಾಲ್ ಆಫ್ ಕರ್ನಾಟಕ. ನಾನು ಹೊರಗಡೆ ಹೋಗಿ ನೋಡಿಲ್ಲ, ಬಟ್ ಐ ನೋ ದಿ ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದೀವಲ್ಲ, ನಾವೆಲ್ಲ ಕೊಟ್ಟಿದ್ದೀವಲ್ಲ, ನೋಡಿದ್ವಿ. ಸೊ ಅವ್ರದ್ದೇ ಆದಂಥ ಒಂದು ಕಾನ್ಸೆಪ್ಟ್, ದೇ ಆರ್ ಡೂಯಿಂಗ್ ಇಟ್. ಎಲ್ಲ ಕಡೆನೂ RSS ಸ್ಕೂಲ್ಸ್ ಎಲ್ಲ ಬರ್ತಾಯಿದೆ. ಆ ಸ್ಕೂಲ್ಸ್ ಐಡಿಯಾಲಜಿಗೆ ಏನು ಅಂತೆಲ್ಲ ನಮಗೆಲ್ಲ ಗೊತ್ತಿದೆ. ಹಂಗೆ ನಾನು ತಿಳ್ಕೊಂಡಿದ್ದೆ. ನಾನು ಅಶೋಕ್ ಹೇಳಿದೆ, ನೋಡಪ್ಪ ನನಗೂ ಗೊತ್ತಿದೆ ನಿನ್ನ ಪಾರ್ಟಿ, ನಿನ್ನ ಐಡಿಯಾಲಜಿ, ನಿನ್ನ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನಾನು ಜಸ್ಟ್ ಒಂದು ಲೈನ್ ಹೇಳಿದ್ನೆ. ಅದು ಪೊಲಿಟಿಕಲಿ ಸ್ವಲ್ಪ ಕೆಲವರೆಲ್ಲ ನನ್ನ ಫ್ರೆಂಡ್ಸು ಅವರೆಲ್ಲ ಅದನ್ನು ಟೀಕೆ ಮಾಡೋಕ್ಕೆ ಶುರು ಮಾಡೋದು, ಕೆಲವು ಅಡ್ವೈಸ್ ಮಾಡೋಕ್ಕೆ ಶುರು ಮಾಡೋದು. ಏನು ನನಗೆ ಯಾರೂ ನಿನ್ನ ಕ್ಷಮಾಪಣೆ ಕೇಳು ಅಂತ ಹೇಳಿಲ್ಲ. ಅನ್ನೆಸೆಸರಿ ಇಟ್ ಈಸ್ ಕಮಿಂಗ್ ಫಾರ್ ಮೀಡಿಯಾಲೆಲ್ಲ ಇಟ್ ವಾಸ್ ಟೇಕಿಂಗ್ ಐ ವಾಂಟ್ ಟು ಕ್ಲೋಸ್ ದಟ್ ಇಶ್ಯೂ. ನಿಮ್ಮ ಪಕ್ಷದ ಒಳಗಡೆ ಇರೋರು ಹೇಳಿದ್ರು, ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ? ವಾಟ್ ಇಸ್ ದ ಕ್ಲಾರಿಟಿ ಯು ವಾಂಟ್ ಟು ಗಿವ್? ಬಿಡಿ ಅವ್ರಿಗೆ ಆಯ್ತು, ಅವ್ರು ಏನೋ ಕೆಲವು ಅವ್ರಿಗೆಲ್ಲ ಗಾಬರಿ ಆಗ್ಬಿಟ್ಟಿರ್ತಾರೆ. ಅವ್ನು ಯಾರೋ ಕೇಳಿದ್ರೆ ಏನು BJP ಒಳಗಡೆ ಕಾಲು ಹಾಕ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಹಾಂ, ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ಇಂದಿರಾ ಗಾಂಧಿ ಹೆಸರು ಥಿಯೇಟ್ರ್ ಇಟ್ಟಿದ್ದವು ನಾನು. ಕೇಳಿ ನಮ್ಮ ಊರಲ್ಲಿ ಯಾರು ಹೇಳ್ತಾರೆ, ಇಂದಿರಾಜಿ ಚಿತ್ರಮಂದಿರ ಅಂತ ಇಟ್ಟಿದ್ದೆ ನಾನು. ಇಂದಿರಾ ಗಾಂಧಿ ಸತ್ ದಿನ ಅದಕ್ಕೆ ಹೆಸರಿಟ್ಟಿದ್ದೆ. ಪುಟ್ಟರಂಗಪ್ಪ ಅಂತ DC ಇದ್ದರು, ಅವ್ರು ಲೈಸೆನ್ಸ್ ಕೊಟ್ಟಿದ್ದರು. ಸೊ ಹಂಗೆ ನನ್ನದೇ ಆದಂಥ ಕಮಿಟ್ಮೆಂಟ್ ಇದೆ. ಗಾಂಧಿ ಫ್ಯಾಮಿಲಿಗೆ ಕಮಿಟ್ಮೆಂಟ್ ಇದೆ. ಗಾಂಧಿ ಫ್ಯಾಮಿಲಿ, ನಾನು ಜೈಲಲ್ಲಿದ್ದೀನಿ ಅಂತಂದರು ಸೋನಿಯಾ ಗಾಂಧಿ ಬಂದು ನನ್ನನ್ನು ಜೈಲಲ್ಲಿ ನೋಡಿದಂಥವ್ರು. ಆ ಬಾಂಧವ್ಯ ಇದೆ. ರಾಜೀವ್ ಗಾಂಧಿಯವರು ನನ್ನ ಮಂತ್ರಿ ಮಾಡಿದ್ದು, ಬಂಗಾರಪ್ಪನವ್ರು ಇಬ್ಬರು ಸೇರ್ಕೊಂಡು ಮಂತ್ರಿ ಮಾಡಿದ್ದು. ಐ ಹ್ಯಾವ್ ಎ ಕಮಿಟ್ಮೆಂಟ್ ಟು ದಟ್ ಫ್ಯಾಮಿಲಿ. ಇವತ್ತು ಇಲ್ಲಿ ಕೂತಿದ್ದೀನಿ ಅಂತಂದರೆ ಇಟ್ ಈಸ್ ದಿ ಗಾಂಧಿ ಫ್ಯಾಮಿಲಿ. ಇವನ್ ವೆನ್ ಸಿದ್ದರಾಮಯ್ಯ ಡಿಡ್ ನಾಟ್ ಟೇಕ್ ಮಿ ಟು ದಿ ಗೌರ್ಮೆಂಟ್, ಇಟ್ ಈಸ್ ಗಾಂಧಿ ಫ್ಯಾಮಿಲಿ ಅಗೇನ್ ಸೆಡ್ ದಟ್ ನಥಿಂಗ್ ಡಿ ಕೆ ಇರಬೇಕು ಈ ಗೌರ್ಮೆಂಟಲ್ಲಿ ಅಂತೇಳಿ ಪವರ್ ಮಿನಿಸ್ಟರ್ ಮಾಡಿದವರು ಗಾಂಧಿ ಫ್ಯಾಮಿಲಿ. ಸೊ ಈಗ ಪಾರ್ಟಿ ಪ್ರೆಸೆಂಟ್ ಮಾಡಿರೋರು ಅವರು, ಈಗ ಕುಂಡ್ರಿಸಿರೋರು ಅವರು. ಸೊ ಹಂಗಿರೋಂಥ ಸಂದರ್ಭದಲ್ಲಿ ನನಗೆ ಯಾಕೆ ಅದಕ್ಕೆ ಯಾರಿಗೂ ಅನುಮಾನ ಬೇಡ ಅಂತೇಳಿ ಪಾಪ ಯಾಕೆ ನಮ್ಮದು BJP ಹೇಳ್ತು 2 ಲೈನ್ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಯಿತು ಕಾಂಗ್ರೆಸ್ಸಲ್ಲಿ. DK ಪೂರ್ತಿ RSS ಗೀತೆ ಆಡಿದ್ರೆ ಸರ್ಕಾರವೇ ಬಿದ್ದೋಗ್ತಾ ಇತ್ತು ಅಂದರು. ಇರಲಿ, ಕನಸು ಕಾಣ್ಕೊಂಡಿರಲಿ, ಬೀಳ್ತದೆ ಅಂತ JH ಪಟೇಲ್ ಅನ್ನೋದು ಕತೆ ಹೇಳಿದ್ರು. ಅದು ಯಾವುದೋ ಬೀಜ ಬೀಳ್ತದೆ ಅಂತ ಅವರು ಆಸೆ ಪಟ್ಕೊಂಡಿರಲಿ. ಸರ್, ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ. ಪ್ರಮುಖವಾಗಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥ ಆರೋಪಗಳು ಕೂಡ ನಿಮ್ಮ ಮೇಲೆ ಬರ್ತಾ ಇದೆ. ಅದು ಮದ್ದೂರು ಪ್ರಕರಣ ಇರ್ಬೋದು, ಮೈಸೂರು ಪ್ರಕರಣ ಇರ್ಬೋದು, ಬಾನು ಮುಸ್ತಾಕ್ ಪ್ರಕರಣ ಇರ್ಬೋದು. ಈ ಥರ ಬೆಳವಣಿಗೆಗಳು ಅಂದರೆ ಹಿಂದೂ ಅಥವಾ ಆ್ಯಂಟಿ ಹಿಂದೂ ಅನ್ನುವಂಥ ವಿಚಾರಗಳನ್ನು ಕೂಡ ಸರ್ಕಾರದ ವಿರುದ್ಧ ಹೇಳ್ತೀರಿ. ನೀವು ನೇರವಾಗಿ ಹೇಳಿದಿರಿ, ನಾನೊಬ್ಬ ಬಾರ್ನ್ ಹಿಂದೂ, ಪ್ರೌಢ ಹಿಂದೂ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಹೇಳಿದ್ರಿ. ಬಟ್ ಸರ್ಕಾರದ ನಿರ್ಧಾರಗಳು ಎಲ್ಲ ಒಂದು ಕಡೆಗೆ ಹಿಂದೂ ವಿರೋಧಿ ಅಂತ ಅನ್ನಿಸ್ತಾ ಇಲ್ವಾ? ಅಲ್ಲಪ್ಪ, ನಾವು ಧಾರ್ಮಿಕ ಇಲಾಖೆ ಇಟ್ಕೊಂಡಿದ್ದೀವಿ. ಅದಕ್ಕೇನು ದುಡ್ಡು ಕೊಡಬೇಕೋ ಕೊಟ್ಟಿದ್ದೀವಿ. ಮಠಗಳಿಗೇನು ಸಹಕಾರ ಕೊಡಬೇಕೋ ಕೊಡ್ತಾಯಿದ್ದೀವಿ. ಎಲ್ಲ ಬದುಕಿನಲ್ಲಿ ರಾಜ್ಯದಲ್ಲಿರೋಂಥ ಎಲ್ಲ ಧಾರ್ಮಿಕವಾದವ್ರಿಗೂ ರಕ್ಷಣೆ ಮಾಡ್ತಾಯಿದ್ದೀವಿ. ಈಗ ಒಂದು ದೇವಸ್ಥಾನ, ಒಂದು ಗುರುದ್ವಾರ, ಒಂದು ಮಠ, ಒಂದು ಚರ್ಚು ಒಂದೇ ಜಾತಿಗೆ ಸೀಮಿತವಾಗಿರ್ತದೆ. ಆಚರಣೆ ಅವ್ರು ಮಾಡ್ತಾ ಇರ್ಬೋದು. ಎನಿವನ್ ಕ್ಯಾನ್ ಗೋ ಪ್ರೇ ಎನಿವೇರ್. ಏನು ಟಿಪ್ಪು ಸುಲ್ತಾನ್ ಧರ್ಮಸ್ಥಳ ಇದನ್ನು ಅವತ್ತಿನ ಕಾಲದಲ್ಲಿ ದಸರಕ್ಕೆ ಪ್ರೋತ್ಸಾಹ ಕೊಡಲಿಲ್ವಾ? ಟಿಪ್ಪು ಸುಲ್ತಾನ್ ಖಡ್ಗ ಕೊಟ್ಟದನ್ನ ಬಿಸಾಕ್ಬಿಟ್ಟಿದ್ದಾರಾ? ಟಿಪ್ಪು ಹೆಸರಲ್ಲಿ ಆರತಿ ನಡೀತಾ ಇದೆ, ಬಿಸಾಕ್ಬಿಟ್ಟಿದ್ದಾರಾ? ಈಗ ತಿರುಪತಿ ಇತಿಹಾಸ, ನಾನು ತಿರುಪತಿಗೆ TTD ಇದಕ್ಕೆ ಒಂದು ಸತಿ ಯಾವುದೋ ನಮ್ಮ ಸ್ಟೇಟಿಂದ ಮಾಡೋ ಚೇರ್ಮನ್ ಇದೆ, ಗೋ ಟು ದಿ ಹಿಸ್ಟ್ರಿ ಆಫ್ TTD. ಅಲ್ಲಿ ಒಳಗಡೆ ಏನೇನು ಇದೆ, ಯಾವ ವಿಗ್ರಹ ಇದೆ ಅಂತೇಳಿ ಅದ್ರ ಬಗ್ಗೆ ನಾನೀಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಐ ಡೋಂಟ್ ವಾಂಟ್ ಟು. ಸರ್, ನೀವು ಇದೆಲ್ಲವೂ ಕೂಡ ಹೇಳ್ತೀರಿ. ಧರ್ಮಸ್ಥಳ ವಿಚಾರದಲ್ಲಿ DK ಶಿವಕುಮಾರ್ ಡಿಫೆಂಡ್ ಮಾಡ್ತಾರೆ, ಬಟ್ ಸರ್ಕಾರ ಅವ್ರ ವಿರುದ್ಧ ತನಿಖೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಆರೋಪ. ಐ ಆಮ್ ಟೆಲಿಂಗ್ ಯು, ದಿ ಡಬಲ್ ಸ್ಟ್ಯಾಂಡರ್ಡ್ ಇಸ್ ವಿತ್ BJP ಅವರು ದ್ವಂದ್ವ ಪಾಲಿಟಿಕ್ಸು. ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ. ಏನು ಸುನೀಲ್ ಕುಮಾರ್ ಭಾಷಣ ಮಾಡಿದ 2023 ಏನು ನಮ್ಮ ಪಾರ್ಲಿಮೆಂಟ್ ಮೆಂಬರು ಅಧ್ಯಕ್ಷರಿದ್ದಾರೆ, ಏನು ಭಾಷಣ ಮಾಡಿದ್ದಾರೆ ಧರ್ಮಸ್ಥಳದ ವಿರುದ್ಧ, ಏನು ಸೌಜನ್ಯ ಕೇಸ್ ತೆಗೆದುಕೊಂಡು ಏನೇನು ಮಾತಾಡಿದ್ದಾರೆ ಅಂತೇಳಿ ಯು ಕ್ಯಾನ್ ರಿಲೇಟ್. ಇವತ್ತು ಯಾರು ಮಾತಾಡಲಿಲ್ಲ. ನಾನು ಯಾವಾಗ ಇದೊಂದು ಷಡ್ಯಂತ್ರ ಇದೆ ಅಂತ ಹೇಳಿದ ಮೇಲೆ ಆಗ ಅವ್ರಿಗೆಲ್ಲ ಕಂಪ್ಲೀಟ್ ಅದನ್ನು ಪೊಲಿಟಿಕಲಿ ಇದು ಮಾಡ್ಕೊಂಡು ಏನು ಮರಣೆಗೆ ಹೋಗಿ ಎಲ್ಲ ರಾಜಕಾರಣ ಏನು ಪಾಪ
ಇನ್ನು ದಳದವರು ಹೋಗೋರೆ, ಕರ್ಕೊಂಡು ಹೋಗೋರೆ, ಬಿ ಜೆ ಪಿಯವರು ಹೋಗೋರೆ, ಬೇರೆಯವರು ಹೋಗೋರೆ. ಯಾಕದು? ಇಫ್ ಇಟ್ ಆಲ್ ಎನಿಥಿಂಗ್ ಅವ್ರಿಗೇನಾದ್ರು ತೊಂದರೆ ಆಗಿದೆ ಧರ್ಮಸ್ಥಳದವ್ರಿಗೆ, ಇಟ್ ಈಸ್ ಬಿಕಾಸ್ ಆಫ್ ಬಿ ಜೆ ಪಿ ಆ್ಯಂಡ್ ದಿ RSS. ಏನಾಗಿದೆ ಸರ್ ಷಡ್ಯಂತ್ರ ನಿಮ್ಗೆ ಗೊತ್ತು ಅಂತ ಹೇಳಿದ್ರಿ, ಏನಾಗಿದೆ ಎಕ್ಸಾಕ್ಟ್ಲಿ? ವಾಟ್ ಇಸ್ ದ ಷಡ್ಯಂತ್ರ? ಯಾರು ಅದ್ರ ಹಿಂದೆ ಇರೋರು? ಟಿವಿಲಿ ನೀವೇ ತೋರಿಸ್ತಾ ಇದ್ದೀರಲ್ಲ, ಟಿವಿಲಿ ನೀವೇ ತೋರಿಸ್ತಾ ಇದ್ದೀರಲ್ಲ, ಬೆಳಗ್ಗೆ ಇದ್ರೆ ಎಲ್ಲ ಮುಖಗಳನ್ನೆಲ್ಲ ತೋರಿಸ್ತಾ ಇದ್ದೀರಲ್ಲ. ಅವರೆಲ್ಲ ಯಾರು? ದೇ ಆರ್ ದಿ ಬಿ ಜೆ ಪಿ ಕಾರ್ಯಕರ್ತರು, RSS ಕಾರ್ಯಕರ್ತರು. ಇಂಟರ್ನಲ್ ಫೈಟ್ ಬಿಟ್ವೀನ್ ದಿ ಬಿ ಜೆ ಪಿ ಆ್ಯಂಡ್ ದಿ RSS. ಕರ್ಸಿಬೇಕಾದ್ರೆ ನಿಮ್ಮ ಟಿವಿಗೆ ನನ್ನ ಹತ್ರ ಇರೋ ದಾಖಲೆಗಳನ್ನ ತಂದು ಇಡ್ತೀನಿ ನಾನು, ನಿಮ್ಮ ಮುಂದೆ ಇಡ್ತೀನಿ ನಾನು. ಇಟ್ ಈಸ್ ದೇ. ಸರ್, ಧರ್ಮಸ್ಥಳ ವಿಚಾರದಲ್ಲಿ ಕೆಲವೊಂದಿಷ್ಟು ಮಹಿಳಾ ಸಂಘಟನೆಗಳು ನೇರವಾಗಿ ಸೋನಿಯಾ ಗಾಂಧಿ ಕೂಡ ಪತ್ರ ಬರೆದಿದ್ದಾರೆ. ಅದರಲ್ಲಿ ನಿಮ್ಮ ನಿಲುವಿಗೆ ಅವರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಸ್ವಲ್ಪ ಸಾಫ್ಟ್ ಆಗಿ ಧರ್ಮಸ್ಥಳ ವಿಚಾರದಲ್ಲಿ ಎನ್ಕ್ವೈರಿಗಿಂತ ಮೊದಲೇ ಜಡ್ಜ್ಮೆಂಟ್ಗೆ ಬಂದುಬಿಟ್ರಿ, ಇದರಲ್ಲಿ ಏನೂ ಹಸ್ತಕ್ಷೇಪ ಇಲ್ಲ, ಯಾರ್ದೋ ಒಂದು ವ್ಯಕ್ತಿದು ಅಥವಾ ಕುಟುಂಬದ್ದು ಅನ್ನುವಂಥ ಮಾತನಾಡಿದ್ದು ಕೂಡ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಈ ಮಹಿಳಾ ಸಂಘಟನೆ ಪತ್ರ ಬರೆದೋರಕ್ಕೆ ಏನು ಹೇಳ್ತೀರಿ ಸರ್? ನೋಡಿಯಪ್ಪ, ದಿನ ನನ್ನ ಮೇಲೆ 100 ಬರೀತಾ ಇರ್ತಾರೆ, 1000 ಬರೀತಾ ಇರ್ತಾರೆ, ಬೈತಾ ಇರ್ತಾರೆ, ಹೊಗಳ್ತಾ ಇರ್ತಾರೆ. ನಿಮ್ಮ ಆಫೀಸ್ ಬಂದು 100 ಫೋಟೋ ಇಡ್ಸ್ಕೊತಾರೆ, ಈಚೆ ಹೋದ ತಕ್ಷಣ ನೀವು ನಾನು ಬೈತಾ ಇರ್ತೀರಿ. ಇವೆಲ್ಲ ಪಾಲಿಟಿಕ್ಸಲ್ಲಿ ಇದ್ದಿದ್ದೆ. ಕಲ್ಲು ಹೊಡಿತಾರೆ, ಮೊಟ್ಟೆನೂ ಹೊಡಿತಾರೆ, ಊನಾರು ಹಾಕ್ತಾರೆ, ಇವೆಲ್ಲ ನಮ್ಗೆ ಇದ್ದಿದ್ದೇ ಇದೆಲ್ಲ. ಏನೋ ಒಂದು ಕಾಗದ ಬರೋದ ತಕ್ಷಣ, ರೋಡ್ ಗುಂಡಿ ಇದ್ದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಕಾಗದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಬಣ್ಣ ಕೊಡಲೇಳಿ ದುಡ್ಡನ್ನ, ಆಯ್ತಪ್ಪ ಒಂದು 5,000 ಕೋಟಿ ಕೊಡಿಸಿ ಬೆಂಗಳೂರು ಸಿಟಿಗೆ ಎಲ್ಲ ಮುಚ್ಚಿಬಿಡೋಣ. ಮಾತಾಡೋ ಗಂಡುಗಳೆಲ್ಲ ಇದ್ದಾರಲ್ಲ ಇಲ್ಲಿ, ಪಾರ್ಲಿಮೆಂಟ್ ಮೆಂಬರು 4 ಜನ ಇಲ್ಲಿದ್ದಾರಲ್ಲ, ತರಿಸಿ ಒಂದು 5,000 ಕೋಟಿ ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿ ದುಡ್ಡು ಕೊಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಅವ್ರ ಕೈಲಿ. ಇದೆಲ್ಲ ಸೆಂಟ್ರಲ್ ಮಿನಿಸ್ಟ್ರುಗಳೆಲ್ಲ ಕೊಡಿಸ್ಲೇಳಿ, ಯಾಕೆ ಕೊಡಿಸ್ತಾ ಇಲ್ಲ? ಒಂದಿನ ಕರ್ನಾಟಕ ಬಗ್ಗೆ ಇವನು ನಮ್ಮ ಫಡ್ನವೀಸ್ ಹೇಳ್ತಾ ಇದ್ದಾನೆ, 524 ಅಡಿ ಮೇಲ್ಗಡೆ ಏರಿದ್ರೆ ನಾವು ಸುಪ್ರೀಂ ಕೋರ್ಟ್ ಕೊಂಡೊಯ್ತೀವಿ ಅಂತ ಹೇಳ್ತಾ ಇದ್ದಾರೆ. ಧ್ವನಿನೇ ಇಲ್ಲ ಅಲ್ಮಟ್ಟಿ. ಎಲ್ಲಿ ಹೋದ್ರು ಈ ಬಿ ಜೆ ಪಿಯವರು? ನೀವು ಒಂದಿನ ಅವ್ರ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಏನಾಗಿದೆ ಈ ಬಿ ಜೆ ಪಿಯವ್ರಿಗೆ? ಪ್ರೈಮ್ ಮಿನಿಸ್ಟರ್ ಮುಂದೆ ಹೋಗಿ ಒಂದಿನ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಹೌ ಕ್ಯಾನ್ ಫಡ್ನವೀಸ್ ಟೆಲ್ ದಟ್ ಯು ವಿಲ್ ಗೋ ಟು ದಿ ಸುಪ್ರೀಂ ಕೋರ್ಟ್? ಇಟ್ ಇಸ್ ದಿ ಜಜ್ಮೆಂಟ್ ಗಿವನ್ ಬೈ ದಿ ಇದು ಜಜ್ಮೆಂಟ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡಬೇಕಷ್ಟೇ. ಯಾಕಿನ್ನ ಬಿ ಜೆ ಪಿ ಮೆಂಬರ್ಗಳೆಲ್ಲ ಎಂ ಪಿಗಳೆಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತವ್ರೆ? ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ? ಯಾಕೆ ವಿಜೇಂದ್ರ ಮಾತಾಡ್ತಾ ಇಲ್ಲ? ಯಾಕೆ ನಾರಾಯಣ ಸ್ವಾಮಿ ಮಾತಾಡ್ತಾ ಇಲ್ಲ? ಯಾರು ಇಂಟ್ರೆಸ್ಟು? ಮಾರ್ಕೊಬಿಡ್ತೀವ ನಾವು ಬಿ ಜೆ ಪಿಗೆ. ವಿ ವಿಲ್ ನಾಟ್ ಅಲೋ. ನಮ್ಮ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೇಳಿ ಸೋಮಣ್ಣನ 5 ಸತಿ ಹೋಗಿದ್ದೆ ನಾನು ಮಿನಿಸ್ಟರ್ ಮೀಟ್ ಮಾಡೋಕ್ಕೆ. 5 ಸತಿ ಇದೇ ವಿಚಾರ ರಿಕ್ವೆಸ್ಟ್ ಮಾಡ್ತೀವಿ, ನೋಟಿಫೈ ಮಾಡಿ ನೀವು ಅಂತ. ಈಗ 16ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದೀವಿ ನಾವು, ಬಿಕಾಸ್ ಆಫ್ ದಿಸ್ ಹೈಟ್ ವಿಚಾರದಲ್ಲಿ ಎಷ್ಟು ಹಣ ಕೊಡಬೇಕು ಅಂತ. ಅವರು 20 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಯಾರು ರೈತರು ಒಪ್ತಾ ಇಲ್ಲ. ನಾವು ಏನಾರು ಮಾಡಿ ಅದಕ್ಕೆ ದುಡ್ಡು ಕೊಡಬೇಕು ಅಂತ ಮಾಡ್ತೀವಿ. ದುಡ್ಡು ಹೆಂಗೆ ಕೊಡಬೇಕು, ಏನು ಎತ್ತ ಅಂತಾರೆ. ದೇರ್ ಆರ್ ಲಾಟ್ ಆಫ್ ಲೀಗಲ್ ಇಶ್ಯೂಸ್. 18-19 ಸಾವಿರ ಜನ ಕೋರ್ಟ್ಗೆ ಹೋಗವ್ರೆ, ಎಲ್ಲ ಎನೌನ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ನಾವು ಹೈಟೇ ಮಾಡಬೇಡ ಅಂತಂದ್ರೆ ಈಗ ನಾವು ಬಂಡವಾಳ ಹಾಕಬೇಕು. ಹೈಟ್ ಕೊಡ ಬಿ ಜೆ ಪಿ ಗೌರ್ಮೆಂಟ್ ಹೇಳ್ತದೆ ಅಂದರೆ ದಟ್ ಮೀನ್ಸ್ ಫಡ್ನವೀಸ್ ಒಬ್ಬ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅಂತಂದರೆ ದೇ ಆರ್ ನಾಟ್ ರೆಡಿ ಟು ಅಲೋ ಅಸ್ ಟು ರೈಸ್ ದಿಸ್ ಒನ್. ಬಟ್ ಈಗ ತಿರ್ಗಾ ನಾವು ಅಕ್ವಿಷನ್ ಮಾಡಬೇಕು ಅಂತ ನಮಗೆ ಒತ್ತಡ ಇದೆ. ಸರ್, ಫಡ್ನವೀಸು ಬೆಂಗಳೂರು ಮೆಟ್ರೋ ಸ್ಟೇಷನ್ಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈಗ ಮೆಟ್ರೋ ಸ್ಟೇಷನ್ ಸೆಂಟ್ ಮೇರಿ ಅಂತ ಇಡಬಾರ್ದು ಶಿವಾಜಿನಗರಕ್ಕೆ, ಶಿವಾಜಿ ಹೆಸರು ತೆಗೆದ್ರೆ ಅದು ಅಪಮಾನ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಸಿ ಅಗೇನ್ ಇಲ್ಲಿಯ ಬೆಂಗಳೂರು ಬಗ್ಗೆ ಫಡ್ನವೀಸ್ ಮಾತಾಡ್ತಿರೋದ್ರ ಬಗ್ಗೆ DC ಆಗಿ ಉಸ್ತುವಾರಿಯಾಗಿ ಏನು ಹೇಳ್ತೀರಿ? ಫಡ್ನವೀಸ್ ಫಸ್ಟು ಅವ್ರ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆಯಲ್ಲ, ಶಿವಾಜಿ ಮಹಾರಾಜದು, ಶಿವಾಜಿ ಸ್ಟ್ಯಾಚ್ಯೂದು, ಶಿವಾಜಿ ಇಶ್ಯೂದು, ಫಸ್ಟ್ ಅದನ್ನು ಸರಿ ಮಾಡ್ಕೊಳಕ್ಕೆ ಹೇಳಿ. ನಮ್ಗೆ ಹೋದಾಗ ಕೆಲವರು ಹೆಸರು ಕೇಳ್ತಾರಪ್ಪ, ಹೆಸರು ಇಡಿ ಅಂತ ಕೇಳ್ತಾರೆ, ತಪ್ಪೇನಿದೆ? ಒಂದು ದೊಡ್ಡ ಚರ್ಚ್ ಇದೆ, ಇಡಿ ಅಂತ ಪಾಪ ಅವ್ರು ಭಾವನೆ ಮೇಲೆ ಕೇಳ್ತಾರೆ. ಏನು ಡಿಸಿಷನ್ ತೊಗೊಬಿಟ್ವಾ? ಐ ಆಮ್ ಹಿಯರ್, ಐ ನೋ ವಾಟ್ ಡಿಸಿಷನ್ ಟು ಟೇಕ್, ಹೌ ಟು ಟೇಕ್. ರಿಕ್ವೆಸ್ಟ್ ಮಾಡಿದ ತಕ್ಷಣ ಏನು ಫಡ್ನವೀಸ್ ಏನು ಅವ್ನಿಗೇನು ಬರ್ಕೊಟ್ಬಿಟ್ಟಿದ್ವಾ ನಾವು? ಚೀಫ್ ಮಿನಿಸ್ಟರ್ ಲೆಟಸ್ ಅರ್ಜಿ ಕೊಟ್ಟರು, ವಿಲ್ ಲೆಟಸ್ ಲುಕ್ ಇಟ್ ಅಂತ ಹೇಳಿದೆ. ನಾನು ಅಷ್ಟು ತಕ್ಷಣ ಏನು ಫಡ್ನವೀಸ್ ಜಂಪ್ ಆಗಿ ನಮ್ಮ ತಲೆ ಮೇಲೆ ಬಂದು ಏನು ಬೋರ್ಡ್ ಹಾಕು, ಏನು ಬದಲಾವಣೆ ಮಾಡಿಬಿಡು. ಶಿವಾಜಿನಗರ ಹಿಸ್ಟ್ರಿ ಇಸ್ ದೇರ್. 100 ವರ್ಷದಿಂದ ಶಿವಾಜಿನಗರ ಹುಟ್ಟಾಗಿದೆ. ಶಿವಾಜಿನಗರ ರೈಲ್ವೆ ಸ್ಟೇಷನ್ ಇದೆ, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇದೆ, ಶಿವಾಜಿನಗರ ಕ್ಷೇತ್ರ ಇದೆ. ಅದನ್ನು ಹೆಂಗೆ ಚೇಂಜ್ ಮಾಡಿಬಿಡ್ತೀವಿ? ಎಲ್ಲಿ ಚೇಂಜ್ ಮಾಡಿಬಿಡ್ತೀವಿ? ಎಲ್ಲ ಒಂದು ಜಾಗ ಇದ್ದರೆ ಲೆಟಸ್ ಸಿ. ಒಂದು ಮೇರ್ ಇದು, ಒಂದು ಎಲ್ಲರೂ ಒಂದು ಕಡೆ ಒಂದು ಹೆಸರು ಕೊಟ್ಟರೆ ಆಯಿತು, ತಪ್ಪೇನಿದೆ? ಎಲ್ಲರ ಕಡೆ ಕೊಡೋಣ. ವಾಟ್ ಈಸ್ ದೇರ್? ಎಲ್ಲ ಧರ್ಮದವ್ರಿಗೂ ಕೊಡೋಣ. ಈಗ ನಿಮ್ಮ ಹೆಸರಿಗೂ ಒಂದು ಇಡೋಣ.
ಬೇಕಾದ್ರೆ ನೀವು ಒಂದು ದುಡ್ಡು ಕೊಟ್ಟರೆ ನಿಮ್ಮದು ಹೆಸರು ಇಡ್ತೀವಿ ನಾವು, ಅದೊಂದು ಪಾಲಿಸಿ ಇಟ್ಕೊಂಡಿದ್ದೀವಿ ನಾವು. ಯಾರು ದುಡ್ಡು ಕೊಡ್ತಾರೆ ಅವ್ರ ಹೆಸರು ಕೂಡ ಇಡ್ತೀವಿ. ಕೆಲವರೆಲ್ಲ ಇಟ್ಕೊಂಡಾರೆ, ಎಂಬೆಸಿ ಇಟ್ಕೊಂಡವ್ರೆ, ಇನ್ನೊಬ್ರು ಇಟ್ಕೊಂಡಿದ್ದಾರೆ, ಇನ್ಫೋಸಿಸ್ ಅವ್ರು ಕೊಟ್ಟರು ಮನೆ, ಇನ್ಫೋಸಿಸ್ ದುಡ್ಡು ಕೊಟ್ಟರು ಮನೆ, PPP ಮೋಡ್. ಇನ್ಫೋಸಿಸ್ ಹೆಸರು ಇಟ್ಟಿದ್ವಿ ನಾವು. ವಿಲ್ ಗಿವ್ ನೋ ಪ್ರಾಬ್ಲಮ್. ಇದ್ರ ಜೊತೆಗೆ ಸರ್, ಈ ಕಾಂಗ್ರೆಸ್ ಅವಧಿಯಲ್ಲಿ ಈ ಗಣೇಶನ ಗಲಾಟೆಗಳು ಯಾಕೆ ಪದೇ ಪದೇ ಆಗ್ತಾ ಇದೆ? ಅದು ಬೇರೆ ಬೇರೆ ಕಡೆಗೂ ಕೂಡ ನೀವು ನೋಡ್ತಾ ಇದ್ದೀರಿ. ಈ ಮದ್ದೂರು ಗಲಾಟೆ ಇದ್ರ ಜೊತೆಗೆ ಭಾರಿ ದೊಡ್ಡ ಸುದ್ದಿ ಮಾಡ್ತು. ಇದರ ಜೊತೆಗೆ ಕಳೆದ ಬಾರಿ ಈ ನಾಗಮಂಗಲದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಈ ಗಣೇಶ ವಿಸರ್ಜನೆ ವೇಳೆ ಕೂಡ ಗಲಾಟೆಗಳಾಯಿತು. ಸರ್ಕಾರದ ನಿಲುವು, ಸರ್ಕಾರದ ಪಾಲಿಸಿ ಅಥವಾ ಸರ್ಕಾರ ಕೊಡ್ತಾ ಇರುವಂಥ ಕುಮ್ಮಿಕ್ನಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇರುವಂಥ ಆರೋಪ ಇದೆ. ಎಲ್ಲ ಪ್ಲ್ಯಾನ್ BJP ಗಲಾಟೆಗಳು. BJPಯವರು ಅಶಾಂತಿ, ಅವ್ರಿಗೇನು ಕೆಲಸ ಇಲ್ಲ, ಏನು ಆರೋಪ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಹುಡುಕಿ ಈ ಎಲ್ಲ ಕೋಮು ಗಲಭೆಗಳನ್ನು ಮಾಡಿ ಕುಚೋದು ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಮಾಡಿ ಜನರಿಗೆ ಹಿಂದೆ ಚಿಕ್ಕಮಗಳೂರಲ್ಲಿ ಹೆಂಗೆ ಶುರುವಾಯಿತು, ಬೇರೆ ಬೇರೆ ಕಡೆ ಹೆಂಗೆ ಶುರುವಾಯಿತು, ಅದರಿಂದ ನಮಗೆ ರಾಜಕೀಯದ ಲಾಭ ಸಿಗ್ತದೆ ಅಂತೇಳಿ ಪಾಪ ಅವರು ಮಾಡ್ತಾಯಿದ್ದಾರೆ. ಇದೆಲ್ಲ ಅವ್ರದ್ದು ಏನು ತಕ್ಷಣ ಓಡೋಗ್ಬಿಡ್ತಾರೆ. ಏನೆಲ್ಲ ಸಂಘಟನೆ ಸೇರಿಕೊಂಡೆಲ್ಲ ಭಂಗ ಮಾಡಲಿಕ್ಕೆ ಎಲ್ಲೆಲ್ಲಿ ಜಾಗಗಳೆಲ್ಲ ಅವೆಲ್ಲ ಕೂಡ. ಸರ್, BJP ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವಂಥ ಒಂದು ಧೈರ್ಯ ಏನಿದೆ, ಪರ್ಟಿಕ್ಯುಲರಿ ಒಂದು ಕಮ್ಯುನಿಟಿಗೆ ಅವ್ರು ಕೊಡ್ತಾ ಇರುವಂಥ ಕುಮ್ಮಕ್ಕು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಕಲ್ತೂರಾಟ ಮಾಡ್ತಿದ್ದಾರೆ ಅವರು ಅಂತ ಆರೋಪ. ನಮಗೆ ಈ ರಾಜ್ಯದಲ್ಲಿರೋಂಥ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಎಲ್ಲರೂ ಕೂಡ ಒಂದೇ. ಇದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ, ಇದೊಂದು ಸಂವಿಧಾನ, ಇದು ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ. ಇದರಲ್ಲಿ ಯಾವುದು ಬದಲಾವಣೆ ನಮ್ಮದು ಇಲ್ಲ. ಸಾಮಾಜಿಕವಾಗಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಈಗ ನೀವು ಅದೆಲ್ಲವೂ ಕೂಡ ಹೇಳ್ತೀರಿ, ಆದರೆ ಗಣೇಶನ ವಿಸರ್ಜನೆ ವೇಳೆ DJ ಕೊಡಲ್ಲ ಅಂತ ಹೇಳ್ತೀರಿ, ಪರ್ಮಿಷನ್ ಇಲ್ಲ ಅಂತ ಹೇಳ್ತೀರಿ. ಈ ಥರ ವಿಚಾರಗಳೇ ಈಗ ರಾಜ್ಯಕ್ಕೆ ಮುನ್ನಲ್ಲೇ ಬರ್ತಾ ಇದೆ. ಸರ್ಕಾರ ಎಲ್ಲವೂ ಇದ್ರ ಬಗ್ಗೆ ಒಂದು ಸರಿಯಾದಂಥ ಕ್ರಮ ತಗೊಂಡಿದ್ರೆ, ಎಲ್ಲವನ್ನೂ ಕೂಡ ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ಆಗ್ತಾ ಇರಲಿಲ್ಲ. ಈಗ ಗಣೇಶನ ವಿಸರ್ಜನೆ ಯಾಕೆ DJ ಪರ್ಮಿಷನ್ ಇಲ್ಲ? ಅದಕ್ಕೆ ಹೇಳ್ತಾ ಇರುವಂಥ ಪ್ರಶ್ನೆ ಅವರು BJP ಅವರು. ದಟ್ ಈಸ್ ವೈ ನೋಡಿ, ಅದೆಲ್ಲ ಪೊಲೀಸ್ ಹೋಗಿ ಬಿಟ್ಬಿಟ್ಟಿದ್ದೀವಿ. ಸ್ಮಾಲ್ ಇಶ್ಯೂ, ಇಟ್ ಈಸ್ ನಾಟ್ ದಿ ಗೌರ್ಮೆಂಟ್ ಆರ್ಡರ್. ಲೋಕಲ್ ನೋಡಿಕೊಂಡು ನೀವೇನು ಬೇಕಾದ್ರೂ ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಮಗೆ ಶಾಂತಿ ಬೇಕು, ಏನೇ ಮಾಡಿದ್ರು ಶಾಂತಿಯಿಂದ ಆಗಬೇಕು. ಮೊದಲೆಲ್ಲೆಲ್ಲೋ ಒಂದು ಕಡೆ ಆಗ್ತಿತ್ತು, ಈ ಕಾರ್ಪೊರೇಷನಲ್ಲಿ ಜಾಗ ಹುಡುಕಿದ್ವಿ ಒಂದು ಕೆರೆ ಪಕ್ಕ, ಇಲ್ಲೇ ಗಣೇಶ ಬಿಡಬೇಕು ಅಂತ. ಮಿಸ್ಯೂಸ್ ಆಗ್ತಿತ್ತು, ಹೋಗ್ತಿತ್ತು, ಒಳಗಡೆ ಮುಳುಗ್ತಿದ್ರು, 4 ಜನ ಸಾಯ್ತಿದ್ರು, ಇವೆಲ್ಲ ಏನೇನೋ ಬರ್ತಿತ್ತು. ಲೋಕಲ್ ಕಾರ್ಪೊರೇಷನ್ ತೀರ್ಮಾನ ಮಾಡ್ತಾ, ಆಯ್ತಪ್ಪ ಹಲ್ಸೂರು ಕೆರೆಯಲ್ಲಿ ಒಂದು ಜಾಗ ಒಂದು 50, 100 ಇಟ್ಬಿಡ್ತೀವಿ. ಸ್ಯಾಂಕಿ ಟ್ಯಾಂಗಲ್ಲಿ ಒಂದು ಕಡೆ, ಇನ್ನೊಂದು ಕಡೆ, ಹಿಂಗೆಲ್ಲ ಮಾಡ್ಕೊಂಡು ಬರ್ತಾರೆ. ನಮ್ಮ ಕನಕಪುರದಲ್ಲಿ ಒಂದು ಸತಿ 3-4 ಜನ ಸರ್ಕೊಬಿಟ್ರು. ಆಮೇಲೆ ಅಲ್ಲೂ ಒಂದು ಕಡೆ ಒಂದು ಮೂಲೆಯಲ್ಲಿ ಒಂದು ಜಾಗ ಇಟ್ಟರು. ಹಂಗೆ ಕೆಲವು ಲೋಕಲ್ ಪೊಲೀಸ್ಗೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ ವಿ ಹ್ಯಾವ್ ಲೆಫ್ಟ್ ಇಟ್. ನಿಮ್ಗೆ ಭಯ ಇದೆಯಾ ಸರ್? ಎಲ್ಲೊಂದು ಕಡೆಗೆ ಹಳೆ ಮೈಸೂರು ಭಾಗ ಮತ್ತೊಂದು ಕರಾವಳಿ ಆಗುತ್ತೆ ಅಂತ ಆತಂಕ ನಿಮಗಿದೆಯಾ? ಯಾಕೆಂದರೆ ನೀವು ಹಳೆ ಮೈಸೂರು ಭಾಗದ ಪೊಲಿಟಿಕ್ಸನ್ನು ತುಂಬ ಚೆನ್ನಾಗಿ ಬಂದಿದ್ದೀರಿ, ಅಲ್ಲೂ ಕೂಡ ಚೆನ್ನಾಗಿ ಗೊತ್ತಿರುವಂಥದ್ದು. ಹೀಗಾಗಿ ಮತ್ತೆ ಇಂಥ ಘಟನೆಗಳು, ರೈತ ಸಂಘದ ಶಾಲೆಗಳು ಎಲ್ಲಿ ಕಾಣಿಸ್ತಾ ಇತ್ತು ಅಲ್ಲಿ ಕೇಸರಿ ಶಾಲೆಗಳು ತುಂಬ ಜೋರಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಸಹಜವಾಗಿ ಭಯ ಇಲ್ವಾ ಈ ವಿಚಾರಕ್ಕೆ? ನೋಡಪ್ಪ, ನಮಗೆ ನೋಡಿ ಯಾವ ಬಣ್ಣ ಹಾಕ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ. ಈಗ ನೀವು ಕೆಂಪು ಕಾಣ್ತಾ ಇದ್ದೀರ, ನಾನೊಂದು ಕಲರ್ ಇದ್ದೀನಿ, ನೀವೊಂದು ಕಲರ್ ಇದ್ದೀರಿ. ನಿಮ್ಮದು ರಕ್ತ ಅದೇ ಬಣ್ಣ, ಒಳಗಡೆ ಕೆಂಪೆ. ನಿಮ್ಮ ಚರ್ಮ ಹೆಂಗಿದ್ರು ಕೊನೆಗೆ ನಿಮ್ಮಲ್ಲಿ ಬೆವರು ಉಪ್ಪೆ, ಅದು ಕಣ್ಣೀರು ಉಪ್ಪೆ. ಹಂಗೆ ಬೇರೆ ಬಣ್ಣ ಹಾಕ್ಕೊಂಡು ಏನೇ ಮಾಡಿಕೊಂಡ್ರು ಮನುಷ್ಯ ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವರು ಅವ್ರವ್ರ ಬದುಕಿಗೋಸ್ಕರ ಕೆಲವರು ಏನೇನೋ ಬಣ್ಣ ಹಾಕೋತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಸರ್, ಅವ್ರ ಆಕ್ಷೇಪಣೆಗಳಿರುವಂಥದ್ದು, ನೀವು ಎಲ್ಲವನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀರಿ ಎಲ್ಲ ಧರ್ಮದವರು ಅಂತೀರಿ. ಈಗ ಚಾಮುಂಡಿ ಉದ್ಘಾಟನೆ ಮಾಡೋದಕ್ಕೆ ಬಾನು ಮುಸ್ತಾಕ್ ಅವ್ರನ್ನ ಕರ್ಕೊಂಬಂದ್ರಿ. ಅವರು BJP ಅವರ ವಾದ, ಹಿಂದೂ ಸಂಘಟನೆಗಳ ವಾದ ಅಂದರೆ ಭುವನೇಶ್ವರಿಯನ್ನೇ ಒಪ್ತಾ ಇಲ್ಲ, ಕನ್ನಡದ ಒಂದು ತಾಯಿ ಅಂತ ನಾವು ಭಾವಿಸ್ತೀವಿ. ಅಂಥವ್ರನ್ನ ಕರ್ಕೊಂಡು ಹಿಂದೂಗಳ ಮೇಲೆ ಯಾಕೆ ಹೇಳ್ತೀರಿ ಅನ್ನುವಂಥ ಪ್ರಶ್ನೆ. ಭುವನೇಶ್ವರಿ ಯಾರು? ನಾಡದೇವತೆ. ಅವ್ರು ಒಪ್ತಾ ಇಲ್ವಲ್ಲ, ಅಂದರೆ ಅವ್ರ ಪರಿಕಲ್ಪನೆ ವಿರುದ್ಧವಾಗಿದೆಯಲ್ಲ. ಚಾಮುಂಡಿ ದೇವರು ಯಾರು? ನಾಡದೇವತೆ. ಒಂದೇ ಜಾತಿಯವರು ನಾಡದೇವತೆಗೆ ಪೂಜೆ ಮಾಡೋಕ್ಕಾಯ್ತದ? ಕೈ ಮುಗಿಯೋಕ್ಕಾಯ್ತದ? ಹಿಂದೂ ದೇವರು ಚಾಮುಂಡಿ ಅನ್ನುವಂಥದ್ದು ದಟ್ ಇಸ್ ನಾಟ್. ಹೆಂಗೆ ರೀ, ದಸರಲ್ಲಿ ಆ ತಾಯಿನ ನೀವು ಕುಂಡಿಸ್ಕೊಂಡು ಹೋಯ್ತಾ ಇದ್ದೀರಪ್ಪ, ಆನೆ ಮೇಲೆ ಮೆರವಣಿಗೆ ಮಾಡ್ತಾಯಿದ್ದೀರಿ. ಎಲ್ಲ ಧರ್ಮದವರು ನಿಂತ್ಕೊಂಡು ಕೈ ಮುಗಿತಾರೆ. ಬರೀ ನೀವು ಹಿಂದೂ ಮಾತ್ರ ಕೈ ಮುಗಿ, ಮುಸಲ್ಮಾನ್ ಕೈ ಮುಗಿಬೇಡ, ಹೆಂಗ್ರಿ ಹೇಳೋಕ್ಕಾಯ್ತೀನಿ ನೀವು? ಅವಕ್ಕೆ ನೀವು ಟೆಲ್. ದಸರಾ ಆನೆ ಒಂದು ಧಾರ್ಮಿಕವಾಗಿ ಮೊದಲಿಂದ ಬಂದಂಥ ಒಂದು ಪದ್ಧತಿ ಇದೆಯಪ್ಪ. ನಾನು ಪಾಪ ಅವ್ರು ಯಾರೋ ಮಹಾರಾಜರು ಮನೆಯವರು ಮಾತು ಕೊಟ್ಟರು ಅಂತ ಅದಕ್ಕೆಲ್ಲ ನಾನು ಬೇರೇನು ಮಾಡ್ಕೊಳ್ತಿಲ್ಲ. ದೇರ್ ಆರ್ ಸೆಂಟಿಮೆಂಟ್ಸ್. ಬಟ್ ವೆನ್ ಚಾಮುಂಡಿ ತಾಯಿನ ಇದ್ರ ಮೇಲೆ ಕುಂಡಿಸ್ಕೊಂಡು ಆನೆ ಮೇಲೆ ಮೆರವಣಿಗೆ ಮಾಡ್ತಾ ಇರ್ಬೇಕಾದ್ರೆ
ಕ್ರಿಶ್ಚಿಯನ್ನು, ಫಾರಿನರ್ಸು, ಸಿಕ್ಕು, ಬೇರೆಯವರು, ಹೊರಗಡೆ ದೇಶದವರೆಲ್ಲ ಬಂದ್ಬಿಟ್ಟು ಹಿಂಗೆ ನಮಸ್ಕಾರ ಹೊಡಿತಾ ಇರ್ತಾರಪ್ಪ. ಇನ್ನು ನಮಸ್ಕಾರ ಹೊಡಿಬೇಡ ನೀನು, ಇದು ಹಿಂದೂ ದೇವ್ರಿದು ಅಂತ ಯಾಕೆ ಹೇಳ್ತಾ ಇಲ್ಲ ನೀವು? ಅವ್ರು ಇರುವಂತ ಪ್ರಶ್ನೆ, ಹಿಂದೂ ಧರ್ಮದ ನಂಬಿಕೆ ಇಲ್ದಿದ್ದವ್ರ ಮೇಲೆ ಯಾಕೆ ಕರ್ಕೊಂಡ್ಬರ್ತೀರಿ ಅಂತ. ಯಾರು ಹೇಳಿದ್ ನಂಬಿಕೆ ಇಲ್ಲ ಅಂತ ಅವ್ರ ಮಾತುಗಳನ್ನ ಪ್ರಶ್ನೆ ಮಾಡ್ತಿದಾರಲ್ಲ. ಭುವನೇಶ್ವರಿ ತಾಯಿ ಮಾಡ್ಬಿಟ್ರಿ, ಅರ್ಶನ ಕುಂಕುಮ ತಂದ್ರಿ ಅಂತ ಅವ್ರು ಹೇಳಿದ್ರು. ಅದನ್ನ ಭುವನೇಶ್ವರಿ ಒಪ್ತಿದ್ದವ್ರನ್ನ ಚಾಮುಂಡೇಶ್ವರಿ ಒಪ್ತಾರ? ನಾನು ಹೇಳ್ತಾ ಇದ್ದೀನಿ, ದೇವರು ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ 100 ಸತಿ ಹೇಳಿದ್ದೀನಿ. ಶಿವಕುಮಾರ್ ಅವರೀಗ ಜಾತಿ ಗಣತಿ ಮತ್ತೆ ಬರ್ತಾ ಇದೆ. ಕಳೆದ ಬಾರಿಯ ಜಾತಿ ಗಣತಿ ಸಾಕಷ್ಟು ದೊಡ್ಡ ಮಟ್ಟಿಗೆ ವಿವಾದವೇ ಆಗೋಯ್ತು. ಆರಂಭದಿಂದಲೂ ಕೂಡ ಒಂದು ರೀತಿ ಅದು ಶಾಪಗ್ರಸ್ತ ಮಗು ಥರ ಆಗೋಯ್ತು. ಈಗ ಜಾತಿ ಗಣತಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಜಾತಿ ಗಣತಿ ಮೊದಲನೇದಾಗಿ ನೀವು 90 ದಿನದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಕಳೆದ 10 ವರ್ಷದಲ್ಲೇ ನಿಮ್ಗೆ ಅನುಷ್ಠಾನ ಮಾಡೋದಕ್ಕಾಗಿಲ್ಲ. ನಿಮ್ಮ ಸರ್ಕಾರವೇ ತಂತು, ನಿಮ್ಮ ಸರ್ಕಾರವೇ ವರದಿ ಮಾಡ್ತು, ಆದರೆ ಆ ವರದಿ ಅಕ್ಸೆಪ್ಟೇ ಆಗಲಿಲ್ಲ, ಡಸ್ಟ್ಬಿನ್ಗೆ ಹೊರಟೋಯ್ತು. ಈ ಜಾತಿ ಗಣತಿ ವಿವಾದ ಆಗತ್ತಾ? ಅನುಷ್ಠಾನ ಮಾಡ್ತೀರಾ? ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದಟ್ ಒನ್? ಡಸ್ಟ್ಬಿನ್ಗೇನು ಹೋಗಲಿಲ್ಲ. ನಾವೇ ವಿ ಅಡ್ವೈಸ್ ಮೈ ಚೀಫ್ ಮಿನಿಸ್ಟರ್, ವಿ ಅಡ್ವೈಸ್ ದಿ ಪಾರ್ಟಿ. ನಾನೇ ಎಲ್ಲ ಲೀಡರ್ಸ್ ಹತ್ರ ಮಾತಾಡಿದೆ, ಅವ್ರ ಅಭಿಪ್ರಾಯ ಕೇಳಿದೆ, ಡೆಲ್ಲಿಯವ್ರಿಗೂ ಅಭಿಪ್ರಾಯ ಕೇಳಿದ್ರು, ಅವ್ರಿಗೂ ತಿಳಿಸ್ದೆ. ನಾವೇ ಅದನ್ನು 10 ವರ್ಷ ಆಗಿದೆ, ವಿಲ್ ಹ್ಯಾವ್ ಎ ರೀಲುಕ್ ಅಂತೇಳಿ ನಾವೇ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನು ಸೆಂಟ್ರಲ್ ಗೌರ್ಮೆಂಟು ಕೂಡ ನಮ್ಮ ಕಾಂಗ್ರೆಸ್ ವಿಚಾರನ ತಿಳ್ಕೊಂಡು ಅವರು ಕೂಡ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ನಾವು OBC ವಿಚಾರದಲ್ಲಿ ಅವ್ರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಚಿಂತನೆ. ಆ ದೃಷ್ಟಿಯಿಂದ ಈಗ ನಾವು ಮತ್ತೆ ಅದಕ್ಕೆ ಘೋಷಣೆ ಮಾಡಿದ್ದೀವಿ. ವಿ ಆರ್ ಇನ್ವೆಸ್ಟಿಂಗ್ ಲಾಟ್ ಆಫ್ ಥಿಂಗ್. ಈಗ SC ಶೆಡ್ಯೂಲ್ ಕ್ಯಾಸ್ಟು ಕೂಡ ಒಂದು ಪ್ರಾಬ್ಲಮ್ನ ಸಾರ್ಟ್ಔಟ್ ಮಾಡಿದ್ದೀವಿ. 1% ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, 17%ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲರಿಗೂ ಕೂಡ 30 ವರ್ಷದ ಸಮಸ್ಯೆನ ಬಗೆಹರಿಸಿದ್ದೀವಿ. ನಂಬರ್ 1. BJP ಏನು ಮಾಡೋಕ್ಕಾಗಿಲ್ಲ ಅದನ್ನು ಮಾಡಿದ್ವಿ. ಇದನ್ನು ಕೂಡ ನಾನು ಎಲ್ಲ ಜಾತಿಯವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಲಿಂಗಾಯತ ಇರಲಿ, ಒಕ್ಕಲಿಗರಿರಲಿ, ಹಿಂದುಳಿದವ್ರಿಗೂ ಇರಲಿ, ಬ್ರಾಹ್ಮಣರಿರಲಿ, ಮರಾಠಿಗಳಿಗಿರಲಿ, ಈಡಿಗರಿರಲಿ, ಬಿಲ್ಲವ ಇರಲಿ, ಕುಂಬಾರರು, ಬೇರೆ ಬೆಸ್ತರು, ಯಾವುದೇ ಸಮಾಜದವರು ನೇರವಾಗಿ ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ, ಯಾವ ಜಾತಿ ಉಪಜಾತಿ ನೇರವಾಗಿ ಹೇಳಿ ನಿಮ್ಮ ನಂಬರ್ನ ಸರಿ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ನಂಬರ್ಗಳನ್ನ ಹಿಂದೆ ಇವರು ನಮ್ಮ ಹೆಗಡೆಯವರು ಕಾಂತರಾಜ್ ವರದಿ ಮೇಲೆ ಒಂದು ನಂಬರ್ನ ಡಿಕ್ಲೇರ್ ಮಾಡಿದ್ದಾರೆ. ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡ್ಕೊಳ್ಳಿ. ಸರಿ ಇದ್ದರೆ ಸರಿ ಇನ್ನಿ, ಸರಿ ಇಲ್ಲ ಅಂತಂದರೆ ತಿರ್ಗಾ ಯಾರ್ಯಾರು ಇದ್ದಾರೆ ಆನ್ಲೈನು ನೀವು ಅಪ್ಲೋಡು ಮಾಡ್ಕೊಂಡೆಲ್ಲ ತಿಳಿಸಿಸಿ. ಅದಕ್ಕೆ ಟೀಚರ್ಸ್ಗಳಿಗೆಲ್ಲ ನಾವು ಮಾಡಿದ್ವಿ. ಸೊ ದಿಸ್ ಇಸ್ ದಿ ಫೈನಲ್. ಎಲ್ಲರಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿವಿ. ನಮ್ಮ ತೆಲಂಗಾಣ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಅಲ್ಲೂ ಕೂಡ ನಮ್ಮ ಆಫೀಸರ್ಸ್ ಕಳಿಸಿ. ಈ ಬಾರಿ ಅನುಷ್ಠಾನ ಆಗತ್ತಾ ಸರ್? ಅದನ್ನು 15 ದಿನದಲ್ಲಿ ಮುಗಿಸಿ 90 ದಿನದಲ್ಲಿ ವರದಿ ತಗೊಂಡು, ವರದಿ ಆದಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನಾ ಅಂತ? ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ಜಾತಿ ಗಣತಿ ಅನ್ನುವಂಥದ್ದು ರಾಜಕೀಯ ಪಕ್ಷಗಳು ಈ ತೊಟ್ಲಿಗೆ ತೂಗಾಕಿರುವಂಥ ಜಿಗಿ ಥರ ಇದೆ. ಅಂದರೆ ಮಕ್ಕಳಿಗೆ ತೋರಿಸ್ತಾರೆ, ಜನಗಳಿಗೆ ತೋರಿಸ್ತಾರೆ, ಬಟ್ ಅನುಷ್ಠಾನ ಇಷ್ಟೋ ನೋಡ್ರಿ, ಸ್ವಲ್ಪ ಡೇ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಕಾಂಗ್ರೆಸ್ ಪಾರ್ಟಿ ಇಸ್ ಕಮಿಟೆಡ್ ಟು ಗಿವ್ ಸೋಷಿಯಲ್ ಜಸ್ಟಿಸ್. ಸರ್ವರಿಗೂ ಸಮಬಾಳು ಸಮಪಾಲು ಇದು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ನಾವು ರಾಜಕೀಯದ ದೃಷ್ಟಿ ಗಮನದಲ್ಲಿ ಇಟ್ಕೊಂಡಿಲ್ಲ. ಅವರ ಬದುಕಿನ ಮೇಲೆ ಅವರು ಏನು ಒಂದು ಕ್ರೀಮಿ ಲೇಯರ್ ವಿಷಯ ಅಂತ ನೀವು ಹೇಳ್ತಿರೋ, ಅವರ ಬದುಕಿನ ಪದ್ಧತಿ ಅಂತ ಹೇಳ್ತಿರೋ, ಅವ್ರ ಕಲ್ಚರ್ ಅಂತ ಹೇಳ್ತಿರೋ, ಅದ್ರ ಮೇಲೆ ಅವ್ರನ್ನೆಲ್ಲ ತೀರ್ಮಾನಗಳು ಮಾಡಿದೆ. ಸೊ ಅವ್ರಿಗೆಲ್ಲ ಅಪ್ಲಿಫ್ಮೆಂಟ್ ಮಾಡಿ ನ್ಯಾಯ ಕೊಡಬೇಕು ಅನ್ನೋದು ನಮ್ಮದು ಇದೆ. ಸೊ ಒಂದೇ ವರ್ಗಕ್ಕೆ ಆಗಬಾರ್ದು. ಸೊ ಎಲ್ಲರಿಗೂ ಕೂಡ ನಾನು ಎಲ್ಲ ಮಠಾಧೀಶರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆ ಸಮಾಜದ ಮುಖಂಡರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ರಾಜಕೀಯದವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಕೂಡ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಿಮ್ಮದು ಹೇಳ್ಕೋಬೇಕು. ನೀವು ಹೇಳ್ಕೊಳ್ಳಿಲ್ಲ ಅಂದರೆ ನೀವೇ ನಿಮ್ಮ ಸಮಾಜಕ್ಕೆ ನೀವೇ ಮೋಸ ಮಾಡ್ತಾಯಿದ್ದೀರಿ. ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾಯಿದ್ದೀನಿ, ನೀವೇ ಹೇಳ್ಕೊಳ್ಬೇಕು. ಎಲ್ಲ ಸಂಘಟನೆಯ ಅಧ್ಯಕ್ಷಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಕೂಡ ರಾಜಕಾರಣ ಒಂದು ಕಡೆ ಬಿಡಿ. ನಿಮ್ಮದಲ್ಲಿ ನಿಮಗೇನು ಸ್ಟ್ರೆಂತ್ ಸಿಗಬೇಕು, ಏಕೆಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಇದರಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೀವು ಹೇಳ್ಕೊಳ್ಬೇಕು ಅಂತ ನಾನು ನಿಮ್ಮ ಮುಖಾಂತರ ನನಗೆ ಈ TVಯಲ್ಲಿ ನೀವು ಕರೆದಿರೋದಕ್ಕೆ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಶ್ಯೂ. ಐ ಆಮ್ ರಿಕ್ವೆಸ್ಟಿಂಗ್ ಎಲ್ಲರೂ ಮಾಡಬೇಕು, ಭಾಗಿಯಾಗಬೇಕು. ಬಿಚ್ಚಿ ಮನಸ್ಸಿನಿಂದ ನಿಮ್ಮ ಹೃದಯ ಬಿಚ್ಚಿ ನಿಮ್ಮ ಸಮಾಜದ ವಿಚಾರವನ್ನು ನೀವು ತಿಳಿಸ್ಬೇಕು. ಸರ್, ಯಾಕೆ ಈ ಪ್ರಶ್ನೆಗಳು ಅಂದರೆ, ಈಗ ಕಳೆದ ಬಾರಿ ಕೂಡ ಸಾಕಷ್ಟು ಪ್ರಶ್ನಾವಳಿಗಳು ಬಂತು, ಸಾಕಷ್ಟು ಆಕ್ಷೇಪಣೆಗಳು ಬಂತು. ಈಗ
ಸರ್ವೆ ಮಾಡೋಕ್ಕಿಂತ ಮೊದಲೇ ಕೆಲವೊಂದಿಷ್ಟು ಜನ ಆಕ್ಷೇಪಣೆಗಳು ಮಾಡ್ತಾರೆ. ಕ್ರಿಶ್ಚಿಯನ್ ದಲಿತ ಅಂತ ಹಾಕಿದ್ದಾರೆ, ಕ್ರಿಶ್ಚಿಯನ್ ಬ್ರಾಹ್ಮಣ ಅಂತ ಇರ್ತಾರೆ, ಕ್ರಿಶ್ಚಿಯನ್ ಕುರುಬ ಅಂತ ಇದ್ದಾರೆ, ಕ್ರಿಶ್ಚಿಯನ್ ಒಕ್ಕಲಿಗ ಅಂತ ಇದ್ದಾರೆ. ಈ ರೀತಿಯಾದಂಥ ಪ್ರಶ್ನೆಗಳೇ ಸಮಾಜವನ್ನು ಹೊಡಿತಾ ಇದೆ ಅಂತ ಬಿಜೆಪಿಗಳು ಕೂಡ ಆಕ್ಷೇಪಣೆ ಮಾಡಿ ಅವ್ರು ಮೆಮೊರಂಡಮು ಕೊಟ್ಟಿದ್ದಾರೆ ಆಯೋಗಕ್ಕೆ. ಹೀಗಾಗಿ ಈ ಥರ ಪ್ರಶ್ನಾವಳಿಗಳ ಬಗ್ಗೆನೇ ಆ ಸರ್ಕಾರದ ಇಂಟೆನ್ಷನ್ಸ್ ಬಗ್ಗೆ ಡೌಟ್ಗಳು ಬರ್ತಾ ಇದೆ. ಇಫ್ ಎನಿಥಿಂಗ್ ಇಸ್ ಸರ್, ಅವ್ರು ಕೊಡಲಿ, ಅವರು ರೆಕ್ಟಿಫೈ ಮಾಡೋಕ್ಕೆ ಅವಕಾಶ ಇದೆ, ಬೇಕಾದ್ರೆ ರೆಕ್ಟಿಫೈ. ಐ ಡೋಂಟ್ ನೋ ವಾಟ್ ಈಸ್ ದಟ್. ನೀವು ನಿಮ್ಮ ಕೈಲೇ ಕೇಳ್ತಾ ಇರೋದು. ಮೊಸರಲ್ಲಿ ಕಲ್ಲು ಹುಡ್ಕೋವಂಥವ್ರು ವಿಪರೀತ ಜನ ಇದ್ದಾರೆ, ಭಾಳ ಜನ ಅದೇ ಕೆಲಸದಲ್ಲೇ ಇದ್ದಾರೆ. ಅವ್ರಿಗೆ ಕೆಲವ್ರಿಗೆಲ್ಲ ಹಿಂದುಳಿದ ವರ್ಗದ ಜನಾಂಗಕ್ಕೆ ಏನು ಸಿಗಬಾರ್ದು, ಶೋಷಿತ ವರ್ಗಕ್ಕೆ ಏನು ಸಿಗಬಾರ್ದು ಅನ್ನೋದು ಒಂದು ವ್ಯವಸ್ಥಿತವಾದಂಥ ಒಂದು ತಂಡ ಇದೆ. ಆ ತಂಡದವರು ಈ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇಫ್ ಎನಿಥಿಂಗ್ ಇಸ್ ರಾಂಗ್, ಗೌರ್ಮೆಂಟ್ ಕಮಿಷನ್ ನೋಡ್ತದೆ, ಆಮೇಲೆ ನಮಗೂ ತಿಳಿಸ್ಲಿ, ನಾವು ಅವ್ರಿಗೆ ಹೇಳ್ತೀವಿ. ಸರಿ, ನವೆಂಬರ್ ಕ್ರಾಂತಿ ಬರೋಣ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ದೊಡ್ಡ ನಿರೀಕ್ಷೆಗಳು ಕೂಡ ಇದೆ. ಹಿಂದೆ ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಆಗತ್ತೆ ಅಂತ ಕೂಡ ನೇರವಾಗಿಯೇ ನಿಮ್ಮ ಮಂತ್ರಿಯಾಗಿದ್ದವರೇ ಹೇಳಿದ್ರು. ನವೆಂಬರ್ ಕ್ರಾಂತಿಗೆ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆಯಾ ಸರ್? ಅದನ್ನು ಮಾತೆ ದೇಶದಲ್ಲಿ ಆಗ ನಡೀತು ಸ್ವಾತಂತ್ರ್ಯ ಕ್ರಾಂತಿ. ನವೆಂಬರ್ ಏನು ಕ್ರಾಂತಿ ಅಂದರೆ ಏನು ಕ್ರಾಂತಿ ಅದು? ಈಗ ರಾಜಣ್ಣ ಹೇಳಿದ್ರು ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ. ಈಗ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆ. ಈಗ ಶುಭಗಳಿಗೆ ಶುಭ ಮುಹೂರ್ತ ಬಂದಾಗ ಯಾರು ಕೂಡ ತಳೆಯೋದಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಆ ಶುಭ ಗಳಿಗೆಗೆ ಮುಹೂರ್ತ ಇಟ್ಟಿದ್ದಾರಾ ಅಂತ ನನ್ನ ಪ್ರಶ್ನೆ. ನಿಮಗೆ ಅರ್ಥ ಆಗಿದೆ, ಯಾರು ಉತ್ತರ ಕೊಡ್ತಾ ಇಲ್ಲ ನೀವು. ನೀವು ಏನು ಕೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಅರ್ಥ ಆಗಿದೆ? ನಿಮಗೆ? ನನಗೆ ಗೊತ್ತಿಲ್ಲ. ನನಗೇನು ಅರ್ಥ ಆಗ್ತದೆ? ಅಧಿಕಾರದ ಬದಲಾವಣೆ ಇರ್ಬೋದು, ನಿರೀಕ್ಷೆಗಳಿರ್ಬೋದು, ಏನಾದ್ರು ಇದೆಯಾ ಡಿ ಕೆ ಶಿವಕುಮಾರ್ಗೆ ನವೆಂಬರ್ನಲ್ಲಿ? ನೇರವಾಗಿಯೇ ಕೇಳ್ತಾ ಇದ್ದೀನಿ. ನೋಡಪ್ಪ, ಪಾರ್ಟಿಲಿ ಈಗ ನನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ದಾರೆ. ಪಾರ್ಟಿ ಪ್ರೆಸಿಡೆಂಟ್ ನಾನು ಬಿಟ್ಬಿಡ್ಬೇಕು, ನನ್ನ ಡೆಪ್ಟಿ ಸಿ ಎಮ್ ಆದ ತಕ್ಷಣ ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಇಲ್ಲಪ್ಪ ಪಾರ್ಟಿ ಕೆಲಸನೂ ಸ್ವಲ್ಪ ಮಾಡು ನೀನು ಅಂತೇಳಿ ಬಿಟ್ಟವ್ರೆ. ಈಗ ಪಾರ್ಟಿ ಕೆಲಸ ನಾಳೆ ಬೆಳಗ್ಗೆ ನಡಿ ನೀನು ಅಂತ ಹೇಳಿದ್ರೆ, ಸದ್ಯ ನಾನು ಕೈ ಮುಗಿದ್ಬಿಟ್ಟು ಸದ್ಯ ನಾನು ರಿಲೀವ್ ಮಾಡೋದಲ್ಲ ಸರ್. ನಾನು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಆಫೀಸ್ಗೆ ಒಂದು 100 ಆಫೀಸಿಗೆ ಮಾಡಿಬಿಟ್ಟಿದ್ದೀನಿ, ರೆಡಿ ಮಾಡಿದ್ದೀನಿ, ಬಂದು ಒಂದು ಭೂಮಿ ಪೂಜೆ ಮಾಡಿಬಿಡಿ ಅಂತ. ಅದು ಆದ ತಕ್ಷಣ ನಾನು ಕೈ ಮುಗಿಯೋಕ್ಕೆ ನಾನು ರೆಡಿ. ಬೇಕಾದ್ರೆ ನೀವು ಹೊಸಬ್ರಿಗೆ ಅವಕಾಶ ಕೊಡಬೇಕಲ್ಲ, ಹಂಗೆ ನಾನು ರೆಡಿ ಇದ್ದೀನಿ, ಯಾರು ಬೇಕಾದ್ರೂ ಬಂದೆ. ಹಂಗೆ ಪಾರ್ಟಿಯವ್ರು ಏನು ಹೇಳ್ತಾರೆ ಹಂಗೆ ಕೇಳೋರು. ನಮ್ದೇನಿಲ್ಲ, ಏನು ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಫಾರ್ ದಿ ಪಾರ್ಟಿ. ಅಲ್ಟಿಮೇಟ್ಲಿ ನಮ್ಮ ಪಾರ್ಟಿ ಈಸ್ ಬಿಗರ್. ಅವರು ಪಕ್ಷದ ಹಿತ, ರಾಜ್ಯದ ಹಿತ, ಕಾರ್ಯಕರ್ತರ ಹಿತ ಗಮನದಲ್ಲಿ ಇಟ್ಕೊಂಡು ಏನು ತೀರ್ಮಾನ ಮಾಡ್ತಾರೋ ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಗಡ್ಡಧಾರಿಯಾಗಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಆ ಗಡ್ಡಕ್ಕೊಂದು ಗುರಿ ಇದೆ ಅನ್ನುವಂಥ ಮಾತುಗಳು ಕೂಡ ಹರಿದಾಡ್ತಿದೆ. ನಿಮಗೆ ಬೆಂಬಲಿಗರು ಹೇಳ್ತಾರೆ ನಮ್ಮ ಸಾಹೇಬರು ಗಡ್ಡ ತೆಗೆಯೋ ದಿನಗಳು ಹತ್ರ ಬರ್ತಾ ಇದೆ ಅಂತ. ಗಡ್ಡಕ್ಕೆ ಗುರಿ ಇದೆಯಾ? ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಲ್ಲಿ. ಅಲ್ಲಿ ತಿಹಾರ್ ಜೈಲವನೇ ಹೇಳ್ತಿದ್ದೆ ನನಗೆ ಸೂಪ್ರೆಂಟು, ಶೇವ್ ಮಾಡ್ಕೊಳ್ಳಿ, ತಂದು ಕಳಿಸ್ತೀನಿ, ಅವ್ರು ಕಳಿಸ್ತೀನಿ ಅಂದರೆ ಬೇಡಪ್ಪ, ಅದು ಇರಲಿ, ಅದು ಸ್ವಲ್ಪ ಇರಬೇಕದು ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀನಿ. ನೋಡೋಣ ಹಿಂದೆ ಅದಕ್ಕೆ ಯಾವಾಗ ಮುಕ್ತಿ ಬರ್ತದೋ ನೋಡೋಣ. ಅದಕ್ಕೂ ಹಾಗಾದ್ರೆ ಒಂದು ದಿನ ಫಿಕ್ಸ್ ಆಗಿದೆ? ನೋಡೋಣ, ಈಗ ಆಮೇಲೆ ಮಾತಾಡೋಣ, ಈಗ ಅರ್ಜೆಂಟಲ್ಲಿ ಇಲ್ಲ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದಿಷ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾತು. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.